ಕೇಳಿಸಿಕೊಳ್ಳಿರುವ ಮಾತುಗಳು ಕೃಪಾಕರ್ ಸೇನಾನಿ ಅವರದು. ಅನೇಕ ಜನರಿಗೆ ಇಬ್ಬರು ಅಂತ ಗೊತ್ತಿಲ್ಲ, ಹೆಸರನ್ನು ಒಟ್ಟಿಗೆ ಕೇಳಿ ಕೇಳಿ ಒಬ್ಬರು ಅಂತ ಅಂದ್ಕೊಂಡಿದ್ದಾರೆ. ಕೃಪಾಕರ್ ಮತ್ತು ಸೇನಾನಿ ಭಾರತದಲ್ಲಿ ಗ್ರೀನ್ ಆಸ್ಕರ್ ಅವಾರ್ಡ್ ಪಡೆದಂಥ ವ್ಯಕ್ತಿಗಳವರು. ಅವರು ಭಾಳ ಪ್ರಸಿದ್ಧ ಆಗಿರೋದ್ರಿಂದ ವೀರಪ್ಪನ್ ಅವರನ್ನು ಕದ್ಕೊಂಡು ಹೋಗ್ಬಿಟ್ಟಿದ್ದ. ರಾಜ್ಕುಮಾರ್ನ ಕದ್ಕೊಂಡು ಹೋಗೋಕ್ಕಿಂತ ಮೊದಲು ಅವರು ಬಹುತೇಕ ಅವರ ಯೌವನದ ಎಲ್ಲ ದಿನಗಳನ್ನು, ಎಷ್ಟು ವರ್ಷಗಳನ್ನು ಕಾಡಿನಲ್ಲೇ ಕಳೆದಿದ್ದಾರೆ, ಪರಿಸರ ಜೊತೆ ಕಳೆದಿದ್ದಾರೆ. ನಾವು ಮಾತನಾಡುವ ಪರಿಭಾಷೆಗಿಂತ ಬೇರೆಯದೇ ಆದಂಥ ಮಾತನ್ನು, ಜೀವಜಾಲಕ್ಕೆ ಸಂಬಂಧಪಟ್ಟಂಥ ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸೋದಕ್ಕೆ ಅವರ ಮಾತುಗಳು, ಅವರ ಬರಹಗಳು ನಮಗೆ ನೆರವಾಗಿದೆ. ಮುಖ್ಯವಾಗಿ ಈಗ ನಾವು ಏನು ನಿರ್ದಿಗಂತದ ಅಂತ ಹೆಸರು ಕೇಳ್ತಾ ಇದ್ದೀವಿ, ಇದರ ಜ್ಞಾನ ಮತ್ತು ಕ್ರಿಯಾರಂಗವನ್ನು ಉದ್ದೀಪಿಸುವುದರಲ್ಲಿ ಅವರ ಪಾಲು ಸಹ ಬಹಳ ಮುಖ್ಯವಾದದ್ದು. ನಾನು ಕೃಪಾಕರ್ ಸೇನಾನಿ ಅವ್ರನ್ನ ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇನೆ. ದಯವಿಟ್ಟು ಅವ್ರು ಬರಬೇಕು. ಈಗ ಈ ಅಶ್ವಿನಿ ದೇವತೆಗಳ ಮಾತನ್ನು ಕೇಳಿಸ್ಕೊಳ್ಳು. ನಮಸ್ಕಾರ. ನಾನೇ ಭಾಳ ವರ್ಷಗಳಿಂದ ಕಾಡಿಗೆ ಸೇರ್ಕೊಂಡಿದ್ವಿ. ನಮ್ಮದು ಸರ್ಕಲ್ ಸುತ್ತ ಬೇರೆ ಬೇರೆ ಥರ, ಅಂದರೆ ಎಲ್ಲ ರೀತಿ ಜನನೂ ನಮ್ಮ ಗುಂಪಲ್ಲಿರೋರು. ಸೊ ನಾವು ಕಾಡಲ್ಲಿ ಇರ್ತಿದ್ವಲ್ಲ, ಕೆಲವರು ಮಾಮೂಲಿ ಇವರಿಗೆ ಏನೋ ಹುಚ್ಚಿಡ್ದಿರ್ಬೋದು ಅಂತ, ಯಾಕಂದ್ರೆ ಎಲ್ಲ ಬಿಟ್ಟು ಅಲ್ಲೋಗಿದ್ದಾರೆ ಅಂತ. ಇನ್ನು ಕೆಲವರು ಇವರು ಭಾಳ ಅನುಕೂಲಸ್ಥರು, ಟೈಮ್ ಕಲಿದ್ದಾರೆ ಅಂತ. ಇನ್ನು ಕೆಲವರು ಅಂದರೆ ಸ್ವಲ್ಪ ಕ್ರಿಯೇಟಿವ್ ಪ್ರೋಸೆಸ್ಸಲ್ಲಿ ರೈಟಿಂಗಿಗೂ ಆ ಥರ ಮಾಡ್ಕೊಂಡಿರೋರು ನಮಗೊಂದು ಹೇಳೋರು ಯಾವಾಗಲೂ, ಏನು ರೀ ನಿಮಗೆ ಜಗತ್ತಿನ ಕಷ್ಟ ಸುಖ ಏನೂ ಅರ್ಥ ಆಗಲ್ಲ, ಏನು ಸುಖವಾಗಿ ಬದುಕ್ತಾ ಇದ್ದೀರಾ, ಯಾರ ಸಮಸ್ಯೆನೂ ನಿಮಗಿಲ್ಲ, ಅಂಥ ವಾತಾವರಣದಲ್ಲಿ ನಾವು ಕೂತು ಏನೆಲ್ಲ ಬರಿಬೋದು ಮಾಡ್ಬೋದು, ನೀವು ಭಾಳ ಲಕ್ಕಿ ಅಂತ. ಬಟ್ ನಮ್ಮ ಕತೆ ಏನಂದರೆ ಆ್ಯಕ್ಚುಲಿ ನಾವು ಒಂದೊಂದು ದಿನ ಒಂದು ಸಲ ಒಂದು ತಿಂಗಳೆಲ್ಲ ಆಗ್ಬಿಟ್ರದು. ಅಂದರೆ ಬೆಳಿಗ್ಗೆ ನಮ್ಮದು ಚಟುವಟಿಕೆ ಅಂದರೆ 5:30 ಆದರೆ ಸಂಜೆ 8 ಗಂಟೆಗೆ ಸ್ನಾನ ಮಾಡಿ ನಮ್ಮದು ರೊಟೀನ್ ಈ ಥರ ಭಾಳ ಲಾಂಗ್. ಅಂದರೆ ನಾನು ಹೇಳ್ತಿರೋದು, ನೀವು ನಾರಾಯಣ ಮೂರ್ತಿಯವ್ರ ಥರ 14 ಗಂಟೆ ಕೆಲಸ ಅಲ್ಲ, ಖಂಡಿತವಾಗ್ಲೂ. ಸೊ ಒಂದೊಂದು ದಿನ ಎಕ್ಸಾಸ್ಟ್ ಆಗಿಬಿಟ್ಟು ಇವತ್ತಿ ಬೇಡ ಸುಮ್ಮನೆ ಎಲ್ಲ ಬುಕ್ ಓದಾನೆ ಯಾವ್ದಾರು ತೊಗೊಂಡು ಅಂತ ಮನೇಲಿದ್ದರೆ ಬೆಳಿಗ್ಗೆಗೆ ಅಷ್ಟೊತ್ತಿಗೆ ಯಾವುದೋ ಒಂದು ಪಿಕ್ಳಾರ ಬುಲ್ಬುಲ್ ಹಾಕಿ ಕೂಗತ್ತೆ ಮನೆ ಮುಂದೆನೆ. ನಮಗೆ ಅದು ಏನಾಗಿದೆ, ಅಲ್ಲೇ ಇದ್ದು ನಮಗೆ ಅದು ಜಾಸ್ತಿ ಕೇಳುತ್ತೆ, ಅಥವಾ ನಾವು ಕೇಳಿಸ್ಕೋತೀವೋ ನನಗೆ ಗೊತ್ತಿಲ್ಲ. ಅದು ಕೇಳುತ್ತೆ ಅನ್ನೋ ಥರ ಏನು ಕೇಳಿದೆ ಅಂತಂದರೆ, ನೀವು ತುಂಬ ಟೈಮ್ ಕಾಡೊಳಗಡೆ ಜೀವಿಗಳ ಜೊತೆ ಇದ್ದಾಗ ಸ್ವಲ್ಪ ಮಟ್ಟಿಗೆ ಅವು ಕಾಡಿನ ಭಾಷೆ ನಿಮಗೆ ಅರ್ಥ ಆಗಕ್ಕೆ ಶುರು ಆಗುತ್ತೆ ಅಂತ. ಕಾಡಿನ ಭಾಷೆ ಅಂತಂದರೆ, ಈಗ ಒಂದು ಹಕ್ಕಿ ಕೂಗಿದೆ ಅಲ್ಲ, ಅದು ಕೇವಲ ಒಂದು ಐಡೆಂಟಿಫಿಕೇಷನ್ ಆಗಲ್ಲ ಅಂತ. ಅದರದ್ದು ಏರಿಳಿತಗಳು ಮತ್ತು ಅದು ಏನಕ್ಕೆ ಕೂಗಿರ್ಬೋದು, ಭಾಷೆ ಏನಿರ್ಬೋದು, ಅಥವಾ ಉದ್ದೇಶ ಏನಿರ್ಬೋದು, ಸನ್ನಿವೇಶ ಏನಿರ್ಬೋದು, ಇದಿಷ್ಟು ನಮಗೆ ಪಿಕ್ಚರೈಸ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಒಂದು ಸಲ ಅದು ಕೂತ್ಕೊಳ್ಳುತ್ತೆ, ನಮಗೆ ಗೊತ್ತದು ಆ ಮುಂದ್ಗಡೆ ಯಾವುದೋ ಒಂದು ಸಣ್ಣ ಗಿಡದಲ್ಲಿ ನಮ್ಮ ರೂಮ್ ಮುಂದೆನೇ ಗೂಡು ಮಾಡ್ಕೊಂಬಿಟ್ಟಿದೆ. ಈ ಹಕ್ಕಿಗಳದಿಗೂ ಮತ್ತು ಈ ಪ್ರಾಣಿಗಳದ್ದು ಒಂದು ಸಮಸ್ಯೆ ಏನಾಗುತ್ತೆ ಅಂದರೆ, ಆ ಮೊಟ್ಟೆ ಮರಿ ಮಾಡೋ ಟೈಮಲ್ಲಿ ಈ ಹಕ್ಕಿಗಳಂತೂ ಅವು ಮರಿಯಾಗಿ ಸ್ವಲ್ಪ ರೆಕ್ಕೆ ಬರುವಾಗ ಆ ಜಗತ್ತಲ್ಲೂ ಯಾವ ಬೇರೆ
ಬೇಟೆಯಾಡೋ ಪ್ರಾಣಿಗಳು ಪಕ್ಷಿಗಳು ಇರಲೇಬಾರ್ದು ಅನ್ನೋದು. ಅಷ್ಟು ಒದರಾಡ್ತಾ ಇರ್ತವೆ ಅವು. ಕೂಕ್ಕೊಳ್ಳೋದು ಒಂದ್ಸಲಿ ನಾವು ಇದರೊಳಗೆ ಏನೋ ತಿನ್ನಕ್ಕೆ ಬಂದಿದೆ ಅಂತ 1.5 ಪೇಜ್ ಆಗಿರೋದು ಇಟ್ಬಿಟ್ಟು ಆಚೆ ಓಡೋಗೋದು. ನಮಗೆ ಗೊತ್ತಿಲ್ದಂಗೆ ಒಳಗೆ ಸೇರ್ಕೊಬಿಟ್ಟಿರ್ತೀವಿ ಅದು ಆ ಫ್ಯಾಮಿಲಿ ಜೊತೆ. ಕಾಡಲ್ಲಿ ಒಂದು ನಾವು ವಿಜ್ಞಾನ ದೃಷ್ಟಿಯಿಂದ ಕಾಡು ನೋಡೋಣ ಇದೆಲ್ಲ ಇದೆ ಅಲ್ಲ, ಅದೆಲ್ಲ ನಮಗೂ ಗೊತ್ತಾಗ್ದಂಗೆ ನಾವು ಎಮೋಷ್ನಲ್ಲಾಗಿ ಅಯ್ಯೋ ಪಾಪ ಅಂತ ಆಚೆ ಹೋಗಿ ನೋಡಿದ್ರೆ ಅಲ್ಲಿ ಏನು ಇರಲ್ಲ. ಯಾಕೆ ಬಡ್ಕೊಂತ ನೋಡಿದ್ರೆ ಅದು ಎಲ್ಲೋ ಒಂದು 3 ಕಿಲೋಮೀಟ್ರ್ ಮೇಲ್ಗಡೆ ಒಂದು ಹದ್ದಾಡ್ತಿರುತ್ತೆ. ಓಕೆ, ಸೊ ಒಂದಲ್ಲ ಒಂದು ಹಿಂಗೆ ನೀವು ಇನ್ನೊಂದು ಸ್ವಲ್ಪ ಹೊತ್ತು ಇನ್ನೊಂದು ಕರೆ ಬರುತ್ತೆ. ಓಕೆ ಇದಾಗಿದೆ ಅಂತ ತಿರ್ಗಾ ಹೋಗೋದು. ಸೊ ಹೋಲ್ ಡೇ ನಮಗೆ 7-8 ಪೇಜ್ ಅಷ್ಟೇ ಓದೋಕ್ಕಾಗೋದು. ಇಲ್ಲಿ ಬರೀ ಪಿಕ್ಲರ ಕೂಗಿದೆ ಅಲ್ಲ, ಕೂಗು ಜೊತೆ ನಾವು ಮಾತಾಡಿಕೊಂಡು ಫುಲ್ ಡೇ ಆಗ್ಬಿಡುತ್ತೆ. ಇದು ನೀವು ಕಾಡಿನ ಭಾಷೆ ಅಂತ ನಾನು ಹೇಳಿದ್ನಲ್ಲ, ಅವು ಅರ್ಥ ಆಗ್ತಿದ್ದಂಗೆ ಒಂದು ಬೇರೆ ಪ್ರಪಂಚನೇ ಓಪನ್ ಆಗ್ತಾ ಇರುತ್ತೆ. ಇದು ಅಲ್ಲಿ ಸಮಸ್ಯೆ ಅಲ್ಲ. ನಾವು ಕಾಡೊಳಗಿದ್ದಾಗ ನಾವು ಸಿಟಿ ಒಳಗೆ ಬಂದು ಸಿಟಿಲೇನಾದರೂ ಕ್ರಿಯೇಟಿವ್ ಪ್ರೊಸೆಸ್ಸಿಗೆ ಅವಕಾಶ ಜಾಸ್ತಿ ಇರ್ಬೋದೋ ಇಲ್ಲೋ ಅಂತ ಚೆಕ್ ಮಾಡೋಕ್ಕೆ ನಾವು ಮನೇಲಿದ್ದರೆ ಇಲ್ಲಿ ಬೇರೆ ಥರ ಓಪನ್ ಆಗುತ್ತೆ. ನನಗಿವನಿಗೆ ಒಂದಂದರೆ ಸಣ್ಣ ವಯಸ್ಸಿಂದ ನಮ್ಮ ಮನೆಗಳು ಸ್ವಲ್ಪ ದೊಡ್ಡ ತೋಟಗಳಿದೆ ಮನೇಲಿ, ಸಿಟಿ ಮನೆಗಳಲ್ಲಿ. ದೊಡ್ಡ ಹಳೇದಾದ್ರಿಂದ ಸ್ವಲ್ಪ ತೆಂಗಿನ ಮರಗಳು ಆ ಮರಗಳು ಇವೆಲ್ಲ ಇದಾವಲ್ಲ. ಸೊ ಒಂದು ತೆಂಗಿನ ಮರ ಅದು 50 ವರ್ಷ ಎಷ್ಟು ಆಗಿತ್ತು, ಅದು ಸತ್ತೋಯ್ತು, ಒಣಗೋಯ್ತು. ಸೊ ನಾವು ಹಂಗೆ ಬಿಡೋದಲ್ಲ, ಹಾಗೆ ಬಿಟ್ಟಿದ್ವಿ. ನಮ್ಮನೆ ಒಳಗಿರೋ ಒಂದು ತೆಂಗಿನ ಮರ ಸತ್ತೋಗಿ ನಿಂತಿದ್ರೆ ಅದು ನಮ್ಮ ಸಮಸ್ಯೆ ಅಲ್ಲ, ಅದು ಅಷ್ಟಕ್ಕೆ ಉಳಿಯೋದೇ ಇಲ್ಲ. ಸಿಟೀಲಿ ಪಕ್ಕದ ಮನೆಯವ್ರು ಬರ್ತಾರೆ, ಸರ್ ನೀವು ಏನು ಸರ್ ಆ ಮರ ತೆಗ್ಸಲ್ವಾ, ನೀವು ಯಾರ ಮೇಲಾದ್ರು ಬೀಳ್ಬೋದು ನಿಮ್ಮ ಮನೇಲೆ, ಪರವಾಗಿಲ್ಲ ಬಿಡಿ. ಇದು ನಡೆಯೋಷ್ಟೊತ್ತಿಗೆ ಏನಾಯಿತು, ಒಂದಿನ ನೋಡ್ತೀವಿ ಅದು ಮರ ಸತ್ತು 1 ವರ್ಷ ಆಗಿತ್ತು. 1-2 ಗಿಣಿಗಳು ಬಂದು ಅದಕ್ಕೆ ಏನೋ ಸುತ್ತಲೂ ಸುತ್ತಾಯಿತು. ಹೋಗಿ 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 ಸ್ವಲ್ಪ ದಿನಕ್ಕೆ ಅದು ಸತ್ತೋಗಿರೋ ಮರನೇ ಗ್ರೀನ್ ಆಗಂಗೆ ಸುತ್ತಲೂ ಹಸಿರು ಗಿಣಿಗಳು ಫುಲ್ಲು. ಅವಕ್ಕೆ ಈ ಒಂದು ಬದುಕು ಕಟ್ಕೊಳ್ಳೋಕ್ಕೆ ಅಂದರೆ ಮರಿ ಮಾಡೋಕ್ಕೆ ಎಲ್ಲೂ ಜಾಗ ಇಲ್ಲಲ್ಲ, ಒಂದು ಜಾಗ ಸಿಗ್ತಲ್ಲ ಅಂತ ಎಲ್ಲ ಕಡೆ ಒಂದೊಂದು ತೂತು ಮಾಡೋದು ಜಗಳ. ಬೆಳಿಗ್ಗೆ ಇಡೀ ನಮಗೆ ಅದೊಂದು ಸಂಭ್ರಮದ ಥರ ನಡೀತಾ ಇರೋದು. ಇದೇ ಮಧ್ಯ ನೀವು ಬಾರ್ಬೆಟ್ಟಕ್ಕಿ ನೋಡಿರ್ಬೋದು, ಗುಟ್ರ ಅಂತ ನಿಮ್ಮ ಮಲೆನಾಡವರಿಗೆ ಎಲ್ಲ ಕಡೆ ಗೊತ್ತೇ ಇರ್ತದೆ. ಆ ಗುಟ್ರಗಳು ಬಂದು ಗುಟ್ರಗಳಿಗೆ ಮರಿ ಮಾಡೋಕ್ಕೆ ಗೂಡಬೇಕಾದ್ರೆ ವರ್ಷ ಪೂರ್ತಿ ಮಲ್ಕೊಳಕ್ಕೆ ಗೂಡಬೇಕು ಅವಕ್ಕೆ. ಇವು ಒಂದು ತೂತು ಮಾಡ್ಕೊಳ್ಳೋವು. ಇವು ತೂತು ಮಾಡ್ಕೊಂಡು ಈ ಟೈಮಿಗೆ ಎಲ್ಲ ಆಗಿ ರೆಡಿ ಆದ ಕೂಡಲೇ ಮೈನಾ ಬಂದು ಅದರೊಳಗೆ ಗೂಡು ಸಾಮಾನು ಇಟ್ಬಿಡೋದು, ನನ್ನ ಗೂಡು ಅಂತ. ಅದ್ರ ಒಳಗಡೆ ಏನು ಒಂದು ಸತ್ತು ಮರದ ಗಲಾಟೆ ನಡೀತಾ ಇದ್ದಂದರೆ ನಾವು ಇದು ಕ್ವೈಟ್ ಇಂಟ್ರೆಸ್ಟಿಂಗಾಗಿ ನೋಡ್ತಾ ಇದ್ವಿ. ಒಂದಿನ ಬೆಳಿಗ್ಗೆ 7 ಗಂಟೆ ಅಷ್ಟೊತ್ತಿಗೆ ಮನೆ ಮುಂದ್ಗಡೆ ಬಂದು ಕೂಗೋಕ್ಕೆ ಶುರು ಮಾಡಿದ್ರು. ಇದು ನಮ್ಮನೆಗೆ ಯಾರು ಬರಲ್ಲ, ಸಾರ್ 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 ನಿಮಗೆ ಗೊತ್ತಿರ್ಬೋದು, ಕಾಮನೇ ಹಾಕಲ್ಲ, ಸಾರ್ 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 ಸಾರ್. ಆಚೆ ಹೋದ್ವಿ, ಇದೇನಪ್ಪ ಅಂತ ಹೋದರೆ 2 ಹಳೆ ಮೋಟ್ರ್ ಬೈಕ್ಗಳು, ಇಷ್ಟಿದ್ದಪ್ಪ ಹಗ್ಗ, ಒಂದಷ್ಟು ಮಚ್ಚು, ಅದಕ್ಕೆ ಸಂಬಂಧಪಟ್ಟವೇನೇನೋ ಇಟ್ಕೊಂಡು ನಿಂತಿದ್ರು. ಏನಂತಂದರೆ ಸರ್ 4,000 ರೂಪಾಯಿ ಅಂತ. ಏನು ರೀ ಅದು ಅಂತ ಕೇಳಿದ್ವಿ. ನಮ್ಗೆ ಒಬ್ರು ಮುಖ ಗೊತ್ತಿಲ್ಲ, ಭಾಳ ಭದ್ರಾಗಿದ್ದಾರೆ. ಇಲ್ಲ ಸರ್ 4,000 ರೂಪಾಯಿ ಕೊಡಿ ಸರ್, ತೆಗೆದುಬಿಡ್ತೀವಿ ಸರ್ ಅಂದರು. ಸೊ ನಾವು ಅವ್ರಿಗೆ ಸಮಾಧಾನ ಮಾಡೋದು, ಸರ್ ನಿಮಗಿಷ್ಟು ಓದಿರಂಗೆ ಕಾಣ್ತೀರಾ ನೀವು, ತಿಳು ಕಳಿಸ್ರಂಗೆ ಎಲ್ಲ ಇದೆ ನಿಮಗಿಷ್ಟು ಗೊತ್ತಾಗಲ್ಲ ಸರ್, ಅದು ಅಪಶಕ್ನ ಸರ್, ದಯವಿಟ್ಟು ತೆಗೆಸ್ಬಿಡಿ ಸರ್ ಅಂತ. ನಾವು ಅಲ್ಲಿಗೂ ಜಗ್ಲಿಲ್ಲ. ಪಕ್ಕದ ಮನೆ ಭಟ್ರು ಬಂದರು, ಅವ್ರಿಗೆ ಅದನ್ನೇ ಬೇರೆ ಥರ ಹೇಳಿದ್ರು. ಸೊ ಒಂದು ನಮ್ಮ ಸ್ವಂತ ತೆಂಗಿನ ಮರನ ಸತ್ತೋಗಿರೋದಕ್ಕೆ ಸುತ್ತಲೂ ಇದು ಒಂದು ಇನ್ನೂ ಉಳ್ಕೊಂಡಿದೆ ಮರ. ಅದು ಬಿದ್ದು ಅರ್ಧ ಆಗಿ ಅದ್ರದ್ದು ಲೈಫ್ ಇತ್ತಲ್ಲ ಅಷ್ಟು 3-4 ವರ್ಷದೊಳಗೆ, ಅದೇ ಒಂದು ಕ್ರಿಯೇಟಿವ್ ಪೀಸ್ ಆಯಿತು ಆ್ಯಕ್ಚುಲಾಗಿ.
ಸಿಟಿ ಒಳಗೆ ಇದೆ ಅಂದ್ಕೊಂಡು ಕಾಡೊಳಗೆ ಹೋಗಬೇಕಾಗಿಲ್ಲ, ಸಿಟಿ ಒಳಗೆ ಇದೆ ಅಂತ ನಮಗೆ ಗೊತ್ತಾಯ್ತದೆ ಆ್ಯಕ್ಚುಲಿ. ಸೊ ನಾನು ಹೇಳೋದಂದರೆ, ಈ ನೋಡುವ ಕಣ್ಣು ಕಾಣುವ ಕಣ್ಣು ಅಂತ ಅದಿದ್ದೇ, ನೋಡುವ ಕಣ್ಣು ಮತ್ತು ಕಾಣುವ ಕಣ್ಣು ಕೆಲವು ಸಲ ಕಾಣದೇ ಇರೋದು ಕಾಣಿಸ್ಕೊಳ್ತವೆ ಅಂತ ಇರುತ್ತೆ, ಬಟ್ ಕಾಣ್ತಾ ಇರಲ್ಲ. ಇದು ನನ್ನ ಲೆಕ್ಕ ಒಂದು, ನಾವು ನಾಟಕಕ್ಕೆ ಸಂಬಂಧಪಟ್ಟಿಲ್ಲ. ಆಮೇಲೆ ಬೆಳಿಗ್ಗೆ ಎಲ್ಲ ಭಾಳ ದೊಡ್ಡ ವಿದ್ವಾಂಸರು ಮಾತಾಡಿದ್ದಾರೆ, ನಾವು ಆ ಕ್ಯಾಟಗರಿಗೂ ಹೋಗಲ್ಲ, ಸಲ್ಲಲ್ಲ. ನಮ್ಗೆ ಇಷ್ಟ ಬಂದಾಗ ಸುಮ್ಮನೆ ಈ ಥರ ಒಂದು ಪರಿಸರದ ಜೊತೆ ನಮಗೆ ಗೊತ್ತಾದಷ್ಟು ಅವುಗಳನ್ನ ಮಾತು ಕೇಳಿಸ್ಕೊಂಡು ನಾವು ಜೀವನ ಸಾಗಿಸ್ತಾ ಇದ್ದೀವಿ. ಅದನ್ನು ನೀವು ಕ್ರಿಯೇಟಿವ್ ಪೀಪಲ್ ಹೆಂಗೆ, ಹೌ ಯು ಕ್ಯಾನ್ ಕನ್ವರ್ಟ್ ಇನ್ ಟು ದ ಒಂದು ಪ್ಲೇನೋ ಅದು ಸ್ಮಾಲ್ ಪೀಸ್ ಆಫ್ ರೈಟಿಂಗ್, ಅದು ನಿಮಗೆ ಬಿಟ್ಟಿದ್ದಂತ ನನಗನ್ಸುತ್ತೆ. ಸೆನಾನಿ, ಅಂದರೆ ನೀವು ಬೇಸಿಕಲಿ ನೀವು ಈ ಜೀವ ಪರಿಸರದ ಒಂದು ಭಾಗ, ಅಂದರೆ ಇಡೀ ಒಂದು ಅರ್ತ್ ಇಕೋಸಿಸ್ಟಮ್ದು ನಾವು ಒಂದು ಭಾಗ ಅಂತ. ನಾವು ಯಾವಾಗಲೂ ಯಾವುದೇ ಕತೆ ಓದಿದ್ರು, ಯಾರೇ ಕವಿಗಳು ಬರೆದಿರೋದು ಹೋದ್ರು, ನನಗೆ ಅವ್ರು ದೂರ ನಿಂತ್ಕೊಂಡು ಒಂದು ಪರಿಸರ ನೋಡ್ಕೊಂಡು ಮಾತಾಡ್ತಾ ಇದ್ದಾರೆ ಅಂತ. ಎಲ್ಲೋ ಒಂದು ಕಡೆ ನಾವು ಆ ಪರಿಸರದ ಒಂದು ಭಾಗ ಅಂತ ತಿಳ್ಕೊಂಡೇ ಇಲ್ಲ ಅಂತ. ಸ್ವಲ್ಪ ಪರಿಸರದ ಒಂದು ಭಾಗ ಅಂದ್ಕೊಂಡು ಅದ್ರ ಭಾಷೆ ಒಂಚೂರು ಅರ್ಥ ಆಗ್ತಾ ಹೋದಂಗೆ ಸತ್ತು ಮರ ಕೂಡ ಮಾತಾಡುತ್ತೆ. ಅದು ಹೆಂಗೆ ಬಂದು ಆ ಗಿಣಿಗಳೆಲ್ಲ ತಪ್ಕೊಳ್ಳೋ ಅಂದರೆ, ಅಷ್ಟು ಪ್ರೀತಿ ಮಾಡಿದ್ರೆ ಒಂದು ಸತ್ತು ಮರನ, ಅದು ಒಂದು ಅದ್ಭುತವಾದ ಪ್ರಪಂಚನೇ ಓಪನ್ ಆಗಿ. ಈಗ ನಿರ್ದಿಗಂತಲ್ಲಿ ಹುಡುಗರು ಬರ್ತಾಯಿದ್ದಾರೆ, ಹೋಗ್ತಾಯಿದ್ದಾರೆ, ಇನ್ಕ್ಯುಬೇಷನ್ ಥರ ಮಾಡಿದಾರಲ್ಲ. ಸೊ ಹಾಗಾಗಿ ನನಗೆ ಭಾಳ ಉತ್ಸಾಹಿ ಮಕ್ಕಳು, ಥಿಯೇಟ್ರಿಗೆ ಸಂಬಂಧ ಇರೋರು, ಥಿಯೇಟ್ರಲ್ಲಿ ಭಾಳ ತೊಡಗಿಸ್ಕೊಟ್ಟಿರೋರು ಪರಿಚಯ ಆಗ್ತಾಯಿದ್ದಲ್ಲ. ಅದರಲ್ಲಿ ಆ ಅರ್ಚನಾ ಅಂತ ಹುಡುಗಿ ಈಗ ಆಲ್ರೆಡಿ ಇಲ್ಲಿ ಪಾಪ್ಯುಲರ್ ಆಗಿರ್ಬೇಕಲ್ಲ, ಅವಳು ಅಲ್ಲ ಈಗ ವಾಲಂಟಿಯರಾಗಿ ಓಡಾಡ್ತೀಳಲ್ಲ, ಅವಳು ನಂಗೊಂದು ಪ್ರಶ್ನೆ ಕೇಳಿದ್ಲು, ಮಾನವ ಮತ್ತು ಮನುಷ್ಯ ಸಂಬಂಧದ ಬಗ್ಗೆ ಏನಾರು ಹೇಳಿ ಅಂತ. ಅವ್ರು ಮಾನವ ಮತ್ತು ಮರದ ಸಂಬಂಧದ ಬಗ್ಗೆ ಒಂದೇನಾರು ಹೇಳಿ ಅಂತ. ಯಾಕಂಗೆ ಕೇಳಿದ್ಲಂದರೆ, ಇವರು ಒಂದು ಪಪೆಟ್ ಶೋ ರೆಡಿ ಮಾಡ್ತಾಯಿದ್ರು, ಭಾಳ ಚೆನ್ನಾಗಿದೆ. ಅದನ್ನ ಇಲ್ಲಿ ತೋರ್ಸೋಕ್ಕಾಗುತ್ತೋ ಇಲ್ಲ ತೋರ್ಸೋಕ್ಕಾಗಿಲ್ಲ ಅಂತ ಕಾಣುತ್ತೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು. ಅದಕ್ಕೆ ಇನ್ನೇನಾದ್ರು ಡೈಮೆನ್ಷನ್ಸ್ ಇರ್ತಾ ಅಂತ ಕೇಳೋಕ್ಕೆ ಅವಳು ಮಾಡಿದ್ಲು. ನಾನು ಅವತ್ತೇನೋ ಸುಮಾರು ಮಾತಾಡಿದ್ದೆ ಅವ್ರ ಹತ್ರ, ನಾವು ಹೋಗ್ಬೇಕಿತ್ತು, ಹೊಟ್ಟೋದೆ. ಬಟ್ ಅದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂದರೆ, ಒಂದು ಸ್ಮಾಲ್ ಕ್ವಶನ್. ಈಗ ಬಹುಶಃ ಈ ನಂಬರ್ಸ್ ನೀವೇನು ತಲೆ ಕೆಡಿಸ್ಕೊಬೇಡಿ. ಒಂದು 450 ಕೋಟಿ ವರ್ಷಗಳ ಹಿಂದೆ ಈ ನಮ್ಮ ಭೂಮಿ ಹುಟ್ಟಿತು. ಒಂದು 350 ಕೋಟಿ ವರ್ಷಗಳ ಹಿಂದೆ ಮೊದಲ ಮೈಕ್ರೋ ಆರ್ಗನಿಸಮ್ ಉತ್ಪತ್ತಿ ಆಯಿತು. ಅದಾಗಿ ಒಂದು 850 ಮಿಲಿಯನ್ ವರ್ಷಗಳಿಂದ, ಅಂದರೆ 85 ಕೋಟಿ ವರ್ಷಗಳಿಂದ ಮೊದಲನೇ ಪ್ರಿಮಿಟಿವ್ ಸಸ್ಯ ಹುಟ್ಟಿತು. ಅವಳು ಮಾನವ ಮತ್ತು ಮರದ ಸಂಬಂಧ ಕೇಳಿದ್ರಲ್ಲ, ಮರ ಅಂದರೆ ನಾವು ಸಸ್ಯ ಅಂತ ತಗೊಂಡ್ರೆ, ಆ ಸಸ್ಯ ಆರಿಜಿನೇಟ್ ಆದಮೇಲೆ ಅದು ಒಂದು ಅಮೇಝಿಂಗ್ ಕ್ರಿಯೇಚರ್. ಅದು ಇಟ್ ಕ್ಯಾನ್ ಪ್ರೊಡ್ಯೂಸ್ ಇಟ್ಸ್ ಓನ್ ಫುಡ್. ಈಗ ನಾವು ಬೇರೆ ಫುಡ್ ಹುಡುಕ್ಬೇಕಲ್ಲ, ಅದಾದರೆ ಅದೇ ಇಟ್ ವಿಲ್ ಪ್ರೊಡ್ಯೂಸ್ ಇಟ್ಸ್ ಓನ್ ಫುಡ್ ಅಲ್ಲ. ಸೊ ಅದರದ್ದು ಪ್ರಕ್ರಿಯೆಯಲ್ಲಿ ಅದಕ್ಕೆ ಕಾರ್ಬನ್ ಡೈಆಕ್ಸೈಡು ಯೂಸ್ ಮಾಡೋಕ್ಕೆ ಶುರು ಮಾಡ್ತದೆ, ಆಕ್ಸಿಜನ್ ರಿಲೀಸ್ ಮಾಡೋಕ್ಕೆ ಶುರು ಮಾಡ್ತದೆ, ಕಾರ್ಬನ್ನ ಅದು ಸಿಂಕ್ ಮಾಡೋಕ್ಕೆ ಶುರು ಮಾಡ್ತದೆ. ಸೊ ಆ ಪ್ರೊಸೆಸ್ಸಲ್ಲಿ ನಿಧಾನವಾಗಿ ನಮ್ಮದು ಅಟ್ಮಾಸ್ಫಿಯರ್ ಸ್ವಲ್ಪ ಬದಲಾಯಿತು. ಅಟ್ಮಾಸ್ಫಿಯರ್ ಸ್ವಲ್ಪ ಬದಲಾಗೋದಂದರೆ ನೀವು ಒಂಚೂರು ಆ ಕಾಂಬಿನೇಷನ್ ತಿಳ್ಕೋಬೇಕು. ಒಂದು 78% ನೈಟ್ರೋಜನ್ ಇದೆ ನಮ್ಮಲ್ಲಿ, ಮೇಜರ್ 21% ಏನೋ ಆಕ್ಸಿಜನ್ ಇದೆ, ಉಳಿದ 1% ಒಳಗಡೆ ಸುಮಾರು ಗ್ಯಾಸಸ್ಸಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕೂಡ ಒಂದು, ಅದು 0.04% ಮಾತ್ರ ಇದೆ. ಅಲ್ಪ ಪ್ರಮಾಣದಿರೋ ಕಾರ್ಬನ್ ಡೈಆಕ್ಸೈಡ್ ಒಂಚೂರು ವ್ಯತ್ಯಾಸ ಆದ್ರೂ ನಮ್ಮಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತೆ. ಸೊ ಅದು ಒಂಚೂರು ಸ್ಟೆಬಿಲೈಸ್ ಆಗ್ತಿದ್ದಂಗೆ ಮ್ಯಾಮಲ್ಸ್ ಎಮರ್ಜ್ ಆದವು. ಸೊ ಇದಕ್ಕೆ ಎಕಲಾಜಿಕಲ್ ಸಕ್ಸೆಷನ್ ಅಂತೀವಿ. ಒಂದಾದಮೇಲೆ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಂಡು ಹೋಗುತ್ತೆ, ಬೇರೆ ಬೇರೆ ಜೀವಿಗಳು ಉಗಮಗೊಳ್ತಾ ಹೋಗ್ತವೆ, ಸ್ಪೀಸಿಯೇಷನ್ ಅಂತಾರೆ ಅದಕ್ಕೆ. ಸೊ ಅದೇ ಥರ ಮನುಷ್ಯ ಒಂದು ದಿವಸ ಭೂಮಿ ಮೇಲೆ ಬಂದ. ಅವನಿಗೆ ಕ್ರಮೇಣ ಅವನ ಆಹಾರ ಕ್ರಮದಲ್ಲಿ ಅವನು ಸಾವಿರಾರು ಥರ ಸಸ್ಯಗಳನ್ನ ತಿಂತಾಯಿದ್ದ. ಅವನು ನೊಮ್ಯಾಡಿಕ್ ಆಗಿ ಅವನ ಎವಲ್ಯೂಷನಲ್ಲಿ ಅವನು ಒನ್ ಟೈಮ್ ಅವನು ನೊಮ್ಯಾಡಿಕ್ ಹಂಟರ್ ಗ್ಯಾದರರ್ ಆದ. ಹಂಟರ್ ಅಂದರೆ ಈ ಸಣ್ಣ ಪುಟ್ಟ ಶಿಕಾರಿ ಮಾಡಿಕೊಂಡು ಅಟ್ ದ ಸೇಮ್ ಟೈಮ್ ಅವನು ಸಸ್ಯಗಳು ತಿಂದ್ಕೊಂಡು, ಅದರಲ್ಲಿ ಸಾವಿರಾರು ವೆರೈಟಿ ಇತ್ತು. ಅದಾದಮೇಲೆ ಕೇವಲ ಒಂದು 10-12 ಸಾವಿರ ವರ್ಷಗಳಿಂದ ಅವನು ಬೇಸಾಯ ಮಾಡೋದು ಕಲಿತ. ಅದಕ್ಕೆ ನಾವೇನಂತೀವಿ, ಈ ಡೊಮೆಸ್ಟಿಕೇಟೆಡ್ ಪ್ಲ್ಯಾಂಟ್ ಅಂತ. ಈಗ ಗೋಧಿ ಅಂತಲೇ ಅಂದ್ಕೊಳ್ಳಿ. ಸೊ ಹೆಂಗೋ ಆಕ್ಸಿಡೆಂಟಲಿ ಗೋಧಿ ತಿಂತಾ ಇದ್ದ, ಗೋಧಿನ ತೊಗೊಂಬಂದು ಬೆಳಿಬೋದು ಅಂತ ಕಲ್ತ್ಕೊಂಡ. ಅಲ್ಲಿಂದ ಅವನು ಅದನ್ನ ಬೇಸಾಯ ಮಾಡೋಕ್ಕೆ ಮಾಡಿದ.
ಬೇಸಾಯ ಮಾಡೋಕ್ಕೆ ಶುರು ಮಾಡ್ತಿದ್ದಂಗೆ ಅದನ್ನು ಮನುಷ್ಯ ಪಳಗಿಸ್ದ ಅಂತ ನಾವು ಜನರಲಿ ಫ್ರಮ್ ಹ್ಯೂಮನ್ ಪಾಯಿಂಟ್ ಆಫ್ ವ್ಯೂ ಹೇಳೋದಲ್ವ. ಬಟ್ ಅಲ್ಲೇನಾಯಿತು, ಅದು ಒಂದು ಅರೌಂಡ್ 1000 ಎಕರೆ ಜಾಗದಲ್ಲಿ ಇದ್ದಿದ್ದು 10,000 ಎಕರೆಗೆ ಇನ್ಕ್ರೀಸ್ ಆಯಿತು. ಎವಲ್ಯೂಷನರಿ ಪಾಯಿಂಟ್ ಆಫ್ ವ್ಯೂಯಿಂದ ಏನಾಗುತ್ತೆ, ಗೋಧಿ ಪಾಯಿಂಟ್ ಆಫ್ ವ್ಯೂಯಿಂದ ಏನಾಗುತ್ತೆ, ಅದು ಜಾಸ್ತಿ ಪ್ರೊಡ್ಯೂಸ್ ಮಾಡೋಕ್ಕಾಯ್ತು. ಇಟ್ ಪ್ರಾಪಗೇಟೆಡ್ ಆ್ಯಂಡ್ ಥ್ರೈವ್ಡ್. ಸೊ ಆ್ಯಕ್ಚುಲಿ ಅದನ್ನ ಬೆಳೆಕ್ಷ ಮಾಡಿದ್ಮೇಲೆ ಮನುಷ್ಯ ಅವನು ನೊಮ್ಯಾಡಿಕ್ ಕಲ್ಚರ್ ಚೇಂಜ್ ಆಗ್ತಾ ಬಂತು. ಚೇಂಜ್ ಆಗಿ ಅವನು ಒಂದೇ ಕಡೆ ತಳ ಹೊರಬೇಕಾಗಿ ಬಂತು. ಅವನು ಒಂದು ಕಡೆ ತಳ ಹೊರ್ತಿದ್ದಂಗೆ ಅವ್ನಿಗೆ ಆ ವೆರೈಟಿ ಆಫ್ ಫುಡ್ ಕಡಿಮೆ ಆಯಿತು. ಸೊ ಕೆಲವೇ ಥರ ಫುಡ್ಡಿಗೆ ಕನ್ಫೈನ್ ಆಗಿ ಶುರು ಮಾಡ್ದ. ಸಾವಿರಾರು ಥರ ಸಸ್ಯಗಳು ತಿಂತಾ ಇದ್ದವನು ಕಡಿಮೆ ಆಗಿ ಬಂದು ಅವನು ಬೆಳೆಯೋಕ್ಕಾಗಂಥ ತಳಿಗಳಿಗೆ ಮಾತ್ರ ಕನ್ಫೈನ್ ಆದ. ಇದ್ರ ಜೊತೆಗೆ ಅವನ ಇಮ್ಯುನಿಟಿ ಡೌನ್ ಆಗ್ತಾ ಬಂತು. ಇಮ್ಯುನಿಟಿ ಡೌನ್ ಆಗ್ತಾ ಬಂದಿದ್ದಂಗೆ ಆಮೇಲೆ ಒಂದೇ ಕಡೆ ಇದ್ದಾಗ ಕೆಲವು ಕಡೆ ಗಲೀಜಾಗುತ್ತೆ. ಅವ್ನು ನೊಮ್ಯಾಡಿಕ್ ಇದ್ದಾಗ ಸುಮ್ಮನೆ ಎಲ್ಲಿ ಅಂತ ನೆಲೆ ಇಲ್ಲದೆ ಓಡಾಡ್ತಿದ್ನಲ್ಲ, ಒಂದೇ ಕಡೆ ನಿಲ್ತಿದ್ದಂಗೆ ಪ್ಯಾಥೋಜನ್ಸ್ ಎಲ್ಲ ಇಂಕ್ರೀಸ್ ಆದ. ಪ್ಯಾಥೋಜನ್ಸ್ ಇಂಕ್ರೀಸ್ ಆಗ್ತಿದ್ದಂಗೆ ಕಾಯಿಲೆ ಕಟಾರಿಗಳು ಜಾಸ್ತಿ ಆಯಿತು. ಅಟ್ ದ ಸೇಮ್ ಟೈಮ್ ಮಕ್ಕಳು ಮಾಡೋದು ಜಾಸ್ತಿ ಆಯಿತು. ಮಕ್ಕಳು ಬರ್ತಿದ್ವು, ಬಟ್ ಕ್ವಾಲಿಟಿ ಕಡಿಮೆ ಆಗ್ತಾ ಬಂತು, ಅಂದರೆ ಫಿಸಿಕಲ್ ಕ್ವಾಲಿಟಿ ಕಡಿಮೆ ಆಗ್ತಾ ಬಂತು. ಸೊ ಇದು ಕಡಿಮೆ ಆಗ್ತಾ ಬಂದಂಗೆ ಇದು ಮಾತ್ರ ಜಾಸ್ತಿ ಪ್ರಾಪಗೇಟ್ ಆಗ್ತಾ ಹೋಯ್ತು. ಯಾವುದೋ ಸಸ್ಯ ಯಾವುದನ್ನ ಇವನು ಪಳಗಿಸಿದೆ ಅಂತ ತಿಳ್ಕೊಂಡು ಅದು ಫ್ಲರಿಶ್ ಆಗ್ತಾ ಹೋಯ್ತು. ಇವನು ವೀಕ್ ಆಗ್ತಾ ಬಂದ. ಅಟ್ ಒನ್ ಸ್ಟೇಜ್ ನಮಗೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮಲೇರಿಯಾ ಅಂತ ತಗೊಂಡ್ರೆ, ಮಲೇರಿಯಾ ಬಹುಶಃ ಕಳೆದ 1000 ವರ್ಷದಲ್ಲಿ ಒಂದು ಅನ್ಬಿಲೀವಬಲ್ ನಂಬರ್ಸ್, ನನಗೆ ನಂಬಕ್ಕೆ ಆಗದೇ ಇರೋ ನಂಬರ್ಸ್ ಅಷ್ಟು ಜನ ತೀರೋಗಿದ್ದಾರೆ. ಇದು ಎಷ್ಟೋ ವಾರ್ಗಳಲ್ಲಿ ನಡೆದು ಮುಗಿಯೋಷ್ಟೊತ್ತಿಗೆ ವಾರಲ್ಲಿ ಡೈರೆಕ್ಟಾಗಿ ಸತ್ತಿರೋರಿಗಿಂತ ಜಾಸ್ತಿ ಮಲೇರಿಯಲ್ಲಿ ಸತ್ತಿದ್ದಾರೆ. ಎಷ್ಟೋ ಎಂಪೈರ್ಸ್ ಬಿದ್ದೋಗಿದ್ದಾವೆ. ಇಷ್ಟೆಲ್ಲ ಅಲ್ಲೋಲ ಕಲ್ಲ ಮಾಡಿದ್ದು ಇದಕ್ಕೆ ಅದು ಆಫ್ರಿಕಾದ ಒಂದು ಸೆಂಟ್ರಲ್ ವೆಟ್ ಏರಿಯಲ್ಲಿ ಕಾಂಗೋ ಆ ಥರ ಎಲ್ಲ ಆರಿಜಿನೇಟ್ ಆಗಿರೋದು ಅದು ಪ್ಯಾಥೋಜನ್. ಮತ್ತು ಇದಕ್ಕೆ ಔಷಧಿ ಸಿಕ್ಕಿದ್ದು ಆಕ್ಸಿಡೆಂಟಲಿ ಯಾರೋ ಸೌತ್ ಅಮೇರಿಕಲ್ಲಿ ಇದ್ದಿದ್ದು ಯಾರೋ ಒಬ್ಬ ದೊಡ್ಡ ವೈಟ್ಗೆ ಅವನ ಹೆಂಡ್ತಿಗೆ ಮಲೇರಿಯಾ ಬಂದು ಏನೂ ಮಾಡೋಕ್ಕಾಗದೆ ಅವಾಗ ಟ್ರೈಬಲ್ ಯಾವುದೋ ಇದೊಂದು ಪ್ರಯೋಗ ಮಾಡಿ ನೋಡಿ, ಇದೇನೋ ಒಂದು ಈ ಥರದ್ದು ನಾವು ಉಪಯೋಗಿಸ್ತೀವಿ ಅಂತ ಆ ಕ್ವಿನೈನ್ ಕೊಟ್ಟು, ಅದು ಸೌತ್ ಅಮೇರಿಕಾದ ಸೆಂಟ್ರಲ್ ಫಾರೆಸ್ಟಲ್ಲಿತ್ತು. ಆಫ್ರಿಕಾ ಎಲ್ಲಾಯಿತು, ಸೌತ್ ಅಮೇರಿಕಾ ಎಲ್ಲಾಯಿತು. ಅಲ್ಲಿ ಅಗೇನ್ ಮನುಷ್ಯನ ಅದೇ ಸಸ್ಯ ಅವನಿಗೆ ಮತ್ತೆ ಲೈಫ್ ಕೊಡ್ತು. ಇಲ್ಲದೇ ಲೈಫೇ ಮುಗಿದೋಗೋ ಚಾನ್ಸ್ ಇತ್ತು ಸುಮಾರು ಕಡೆ. ಈ ಪ್ಯಾಥೋಜನ್ ಏಟಲ್ಲಿ ಮನುಷ್ಯಂದು ವಿನಾಶಕ್ಕೆ ಭಾಳ ಹತ್ತಿರ ಬಂದು ಹೋದ. ಸೊ ಈಗ ಅಲ್ಲಿಂದ ಬಚಾವಾಗಿ ಬಂದು ಇವನು ಫ್ಲರಿಶ್ ಆಗಿ ಈಗ ಮಾಡರ್ನ್ ಮ್ಯಾನು ಇನ್ ದ ಲಾಸ್ಟ್ 200 years ಇವನ ಅಟ್ಮಾಸ್ಫಿಯರ್ ಚೇಂಜ್ ಮಾಡಿ ಇವನಿಗೊಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ ಸಸ್ಯಗಳು ಪ್ರಾಣಿಗಳು ಎಲ್ಲ ಸತ್ತೋಗಿ ಅವು ನೆಲದೊಳಗಡೆ ಎಲ್ಲೋ ಹೋಗಿ ಸೇರಿಕೊಂಡು ಆಯಿಲ್ ಆಗಿ ಟರ್ನ್ ಓವರ್. ಆಯಿಲ್ ಅಂದರೆ ಏನಿಲ್ಲ, ಹೈಡ್ರೋಕಾರ್ಬನ್ಸ್ ಅಷ್ಟೇ. ಅವು ಸೇಮ್ ಕಾರ್ಬನ್ ಸಿಂಕ್ ಆಗಿರುತ್ತಲ್ಲ, ಈ ಕಾರ್ಬನ್ ಡೈಆಕ್ಸೈಡ್ ಹೀರ್ಕೊಂಡು ಕಾರ್ಬನ್ ಸಿಂಕ್ ಆಗಿರುತ್ತಲ್ಲ, ಅದನ್ನ ಕೆಳಗಡೆ ಇಟ್ಟು ಭೂಮಿ ಅದರೊಳಗಡೆ ಬಚ್ಚಿಟ್ಟು ಒಂದು ದವ್ವನ ಅಲ್ಲಿ ಅಮ್ಕಿಟ್ಟಿತ್ತು. ಇವನು ಮತ್ತೆ ಕೈ ಹಾಕಿ ಅದನ್ನ ತೆಗೆದಾನೀಗ. ಸೊ ತೆಗೆದು ಇವಾಗ ಅದನ್ನ ನಾವು ಅಡಿಯಾಳಾಗಿ ಮಾಡ್ಕೊಂಡು ನಾವು ಮೆರೆದ್ವಿ ಆಲ್ಮೋಸ್ಟ್ 100 years. ಈಗ ಗೊತ್ತಾಗ್ತಾ ಇದೆ ಅದೇ ಭೂತ ನಮ್ಮ ಕೈ ತಪ್ಪೋಗ್ತಾ ಇದೆ ಅಂತ. ಬಟ್ ನಾವು ಆಲ್ರೆಡಿ ಅದಕ್ಕೆ ಅಡಿಕ್ಟ್ ಆಗಿದ್ದೀವಿ. ಸೊ ಯಾವ ಕಾರ್ಬನ್ನ ವಾಪಸ್ ಇಟ್ಟಿತ್ತು ಅದನ್ನ ತೆಗೆದು ಮತ್ತೆ ನಾವು ಕಾರ್ಬನ್ ಡೈಆಕ್ಸೈಡ್ ಆಗಿ ವಿ ಆರ್ ಪಂಪಿಂಗ್ ಇಟ್ ಬ್ಯಾಕ್ ಟು ದ ಅಟ್ಮಾಸ್ಫಿಯರ್. ಸೊ ವಿ ಆರ್ ಸ್ಪಾಯ್ಲಿಂಗ್ ಇಟ್. ಅಂದರೆ ಈ ಮನುಷ್ಯ ಮತ್ತು ಮರದ ಸಂಬಂಧ, ಸಸ್ಯಗಳ ಸಂಬಂಧ ಕಾಂಪ್ಲಿಕೇಟ್ ಆಗ್ತಾ ಹೋಗುತ್ತೆ. ಇದು ಮುಂದೆ ನಾವೇನಾದ್ರು ವಿನಾಶ ಹೋದರೆ, ಒಂದು ಎಲ್ಲೋ ಓದಿದ್ದಂಗೆ ಜ್ಞಾಪಕ, ಹೊರಗಡೆಯಿಂದ ಯಾರೋ ಬಂದು ಏಲಿಯನ್ಸ್ ಯಾರೋ ಬಂದು ಇನ್ನೊಂದು 200 years ಆದಮೇಲೆ ಎಲ್ಲ ಕ್ಲೀನ್, ನಾವೇ ಹೆಂಗೆ ಪಳೆಯುಳಿಕೆಗಳನ್ನ ಹುಡ್ಕೊಂಡೋಗಿ ಈ ಪ್ರಾಣಿ ಈ ವರ್ಷದಲ್ಲಿ ಬದುಕಿದ್ದಿರ್ಬೋದು, ಅದು ಈ ಕಾರಣಕ್ಕೆ ತಿರೋಗಿರ್ಬೋದು ಅಂತ. ಅವನು ಅದೇ ಥರ ಬಂದು ಇಲ್ಲಿ ಒಂದು ಭಾಳ ಇಂಟ್ರೆಸ್ಟಿಂಗ್ ಸ್ಪೀಸಿ ಇತ್ತು. ಐ ಥಿಂಕ್ ಇಟ್ ಅಮ್ಯೂಸ್ಡ್ ಇಟ್ ಸೆಲ್ಫ್ ಟು ಇಟ್ಸ್ ಡೆತ್ ಅಂತ ಕನ್ಕ್ಲೂಡ್ ಮಾಡಿ ಹೋಗ್ತಾನಂತೆ. ಸೊ ಬಟ್ ಮರ ಉಳ್ಕೊಂಡೇ ಇರುತ್ತೆ, ಅವ್ನು ಬಂದಾಗಲೂ ಮರ ಇದ್ದೇ ಇರ್ತೇವೆ. ಸೊ ಮರ ಮತ್ತು ಮಾನವನ ಸಂಬಂಧ ಮರದ ಪಾಯಿಂಟ್ ಆಫ್ ಇಂದ ನೋಡಿದಾಗ, ಈಗ ಬೇರೆ ಯಾವುದೇ ಆ್ಯನಿಮಲ್ಲು ಓಡಾಡೋ ಪ್ರಾಣಿಗಳು ಮನುಷ್ಯರು ಪಾಯಿಂಟ್ ಆಫ್ ಇಂದ ನೋಡಿದಾಗ ಮರ ಪಾಪ ಅದಕ್ಕೆ ಎಲ್ಲೂ ಓಡಾಡೋಕ್ಕಾಗಲ್ಲ, ಒಂದೇ ಕಡೆ ನಿಂತಿರುತ್ತೆ. ಯಾರು ಶತ್ರುಗಳು ಅಟ್ಯಾಕ್ ಮಾಡ್ತಾರೆ ಅದು ಏನು ಮಾಡಬೇಕು, ಎಲ್ಲಿಗೂ ಹೋಗೋಕ್ಕಾಗಲ್ಲ ಅಂತ ನಾವು ಅನ್ಕೋತೀವಲ್ಲ. ಬಟ್ ನೀವು ಮನುಷ್ಯರ ಪಾಯಿಂಟ್ ಆಫ್ ಇಂದ ಯೋಚನೆ ಮಾಡಿದರೆ, ಪಾಪ ಇವನಿಗೆ ಒಂದು ಊಟ ಹುಡ್ಕೊಂಡು ಊರೆಲ್ಲ ಅಲಿಬೇಕು, ಇವನಿಗೊಂದು ಬೇರು ಅನ್ನೋದಿಲ್ಲ, ಇವನಿಗೆ ಅವನ ಆಹಾರ ಅವನೇ ಪ್ರೊಡ್ಯೂಸ್ ಮಾಡ್ಕೊಳ್ಳೋದು ಬರಲ್ಲ ಅಂತ ಅದು ಯೋಚನೆ ಮಾಡ್ಬೋದಲ್ಲ. ಅಂದರೆ ನಿಮಗೆ ಪರ್ಸ್ಪೆಕ್ಟಿವೇ ಚೇಂಜ್ ಆಗ್ಬೋದಲ್ಲ. ಒಂದು ಥಿಯೇಟ್ರಲ್ಲಿ ನೀವು ಯೋಚನೆ ಮಾಡೋ ಆ್ಯಂಗಲೇ ಚೇಂಜ್ ಆಗ್ಬೋದಲ್ಲ.
ಸೊ ಅದಕ್ಕೆ ಇವಳು ಇದೊಂದು ಪ್ರಶ್ನೆ ಎತ್ತಿದ್ದಕ್ಕೆ ನಂಗೆ ಹಿಂಗೆಲ್ಲ ಯೋಚನೆ ಬರ್ತಾಯಿತ್ತು. ಹಾಗೆ ನೋಡ್ಕೊಂಡೋದ್ರೆ ನೀವು ಒಂದು ನಿಮಿಷ ಒಂದು ಮಾತಾಡ್ತಾರೆ ನಿದ್ದೆ ಹೊಡಿತಾ ಇದ್ರಿ ಒಂದು ಅರ್ಧ ಜನ. ಭಾಳ ಸುಸ್ತಾಗಿತ್ತು, ಶೆಕೆ ಇತ್ತು. ಇವ್ರಿಗೆ ನನಗೆ ಈ ಥರ ಸೆಷನ್ ಕೊಟ್ಟಿದ್ದಾರಲ್ಲ ಅಂತ ಬೆಳಗ್ಗೆ ಕೆ ವೈ ನಾರಾಯಣ ಸ್ವಾಮಿ ಮುಗಿಸಿದ್ಮೇಲೆ ಕೊಟ್ಟರೆ ಅದಂತೂ ಭಾಳ ಕಷ್ಟ ಅಂದ್ಕೊಂಡೆ. ಆಮೇಲೆ ನಮ್ಮ ಕವಿಗಳು ಮಾತಾಡ್ತಾಯಿದ್ರು. ಅದಾದಮೇಲೆ ಮತ್ತು ಇಷ್ಟು ಸೀರಿಯಸ್ ಸೆಷನ್ ಆದಮೇಲೆ ಹೆಂಗಪ್ಪ ಇದು ಇಷ್ಟೊಂದು ಶೆಕೆಯಲ್ಲಿ ಅಂತ. ಸೊ ಹಂಗಾಗಿ ನಾನೆಲ್ಲೋ 10 ನಿಮಿಷದಲ್ಲಿ ಮುಗಿಸ್ಬಿಡೋಣ ಅಂತ ಬಂದಿದ್ದೆ. ಓಕೆ ಡೈರೆಕ್ಟ್ರೆ, ಈಗ ನೀವು ಪ್ರಶ್ನೆಗಳನ್ನ ತಗೋಬಿಡಿ, ಸಾಕಾಗ್ಬೋದು ಅಂತ ಅಂದ್ಕೊಂಡಿದ್ದೆ. ಏಲಿಯನ್ಸ್ ಅಂತ ಹೇಳಿದ್ರಲ್ಲ, ಸೊ ಅದು ಈಗ ಯಾವ ಒಂದು ಸ್ಪೀಶೀಸಿಗೆ ಸೇರಿದೆ? ಅನಿಮಲಿಯಾ ಅಥವಾ ಯಾವ್ದಾದ್ರು ಬೇರೆ ಅಂತ ಹೇಳ್ತಾರಾ, ಅಥವಾ ಅನಾಟಮಿ ಏನಾದ್ರು ಡಿಸ್ಕ್ರೈಬ್ ಮಾಡ್ಬೋದಾ? ನಾವು ನಮ್ಮ ಪಾಯಿಂಟ್ ಆಫ್ ವ್ಯೂಯಿಂದ ಯೋಚನೆ ಮಾಡ್ತಿದ್ವಲ್ಲ, ಎಲ್ಲದಕ್ಕೂ ಒಂದು ಬೇಸಿಕ್ DNA ಇರಬೇಕಂತ. ಅದು DNA ಇಲ್ಲದೆ ಇರ್ಬೋದು. ಏಲಿಯನ್ ಅಂತ ನಾನು ಅಲ್ಲ, ದಟ್ ಇಸ್ ದ ಪರ್ಸ್ಪೆಕ್ಟಿವ್ ಯು ಕ್ಯಾನ್ ಥಿಂಕ್ ಆಫ್. ಅಲ್ಲ, ಆಕ್ಚುಲಿ ಅದ್ರ ಮೆಟಬಾಲಿಸಮ್ ಬಗ್ಗೆ ನನಗೆ ಡೌಟ್ ಇತ್ತು. ಓಕೆ, ಅಂದ್ರೆ ಅರ್ಥಿಗೆ ಬಂದಾಗ ಅದು ಆಕ್ಸಿಜನ್ ಬ್ರೀತ್ ಮಾಡುತ್ತೆ. ಕೂತ್ಕೊಳ್ಳಿ. ಏಲಿಯನ್ ಅಂತ ಇಲ್ಲಿ ನಮ್ಮ ಭೂಮಿ ಮೇಲೆ ಏನಿಲ್ಲ. ನಾನು ಹೇಳಿದ್ದು ಏಲಿಯನ್ ಹೆಂಗೆ ಅಂದರೆ, ನೀವು ಯೂನಿವರ್ಸ್ದು ಅಗಾಧತೆ ನೋಡಿದ್ರೆ ಇದೇ ಥರ ಕೂತ್ಕೊಂಡು ಇದೇ ಥರ ಡಿಸ್ಕಷನ್ ಇನ್ನೊಂದು ಕಡೆ ನಡೀತಾ ಇದೆಯಾ ಅಂದರೆ 99% ಚಾನ್ಸಸ್ ಬರುತ್ತೆ ಸ್ಟ್ಯಾಟಿಸ್ಟಿಕಲಿ. ಮನುಷ್ಯ ಇದ್ದಾನೆ ಅಂತಲ್ಲ, ಇದೇ ಥರ ಚರ್ಚೆ ಇನ್ನೊಂದು ಜಾಗದಲ್ಲಿ ಇದೇ ಥಿಯೇಟ್ರಿಗೆ ಸಂಬಂಧಪಟ್ಟಂಗೆ ಚರ್ಚೆ ನಡೀತಾ ಇರೋ ಚಾನ್ಸಸ್. ಈಗ ಹೆಂಗೆ ಅಂದರೆ, ಅಗಾಧತೆ ಹೆಂಗೆ ಅಂದರೆ, ನಿಮಗೆ ನಂಬರ್ಸ್ ಗಾಬರಿ ಆಗಲ್ಲ ಅಂದರೆ ಹೇಳ್ತೀನಿ. ಒಂದು 10,000 ಕೋಟಿ ನಕ್ಷತ್ರಗಳಿದೆ ಈ ನಮ್ಮ ಗ್ಯಾಲಕ್ಸಿಲಿ. ಆ ಥರ 10,000 ಕೋಟಿ ಗ್ಯಾಲಕ್ಸಿಗಳಿದೆ ಈ ಯೂನಿವರ್ಸ್. ಸೊ ಅಲ್ಲಿಂದ ವಾಪಸ್ ಬಂದರೆ ನೀವು ಇಡೀ ನಮ್ಮ ಸೂರ್ಯಮಂಡಲ ಸೋಲಾರ್ ಸಿಸ್ಟಮ್ ಇದೆಯಲ್ಲ, ಅದು ಒಂದು ನಾಟ್ ಇವನ್ ಗ್ರೇನ್ ಆಫ್ ಸ್ಯಾಂಡ್. ಅದರಲ್ಲಿ ಭೂಮಿ, ಅದರಲ್ಲಿ ನಾವು, ಅದರಲ್ಲಿ ನಮ್ಮ ಅಹಮ್ಮು ಅಲ್ವಾ? ಸೊ ಅದು ಯೋಚನೆ ಮಾಡ್ಕೊಂಡು ಹೋದರೆ ಪ್ರಾಬಿಲಿಟಿ ಲೆಕ್ಕ ಹಾಕಿದ್ರೆ ನೀವು ಸ್ಟ್ಯಾಟಿಸ್ಟಿಕ್ಲಿ ಆಲ್ಮೋಸ್ಟ್ 100% ಚಾನ್ಸ್. ಸೊ ಬೇಸಿಕ್ಲಿ ದಿಸ್ ಯೂನಿವರ್ಸ್ ಇದೆಯಲ್ಲ, ಈ ಯೂನಿವರ್ಸ್ ಮತ್ತು ಭೂಮಿ, ದಟ್ ಇಟ್ ಸೆಲ್ಫ್ ಇಸ್ ಅ ಗ್ರ್ಯಾಂಡ್ ಥಿಯೇಟರ್. ಎಷ್ಟು ಗ್ರ್ಯಾಂಡ್ ಥಿಯೇಟರ್ ಅಂದರೆ, ಇಟ್ಸ್ ಬಿಗ್ಗೆಸ್ಟ್ ಸ್ಟೋರಿ ಈಸ್ ಇಟ್ಸ್ ಜರ್ನಿ ಫ್ರಮ್ ಮ್ಯಾಟರ್ ಟು ಮೈಂಡ್ ಅಂತ. ಯು ಜಸ್ಟ್ ಇಮ್ಯಾಜಿನ್, ಇಟ್ ಆಲ್ ಸ್ಟಾರ್ಟೆಡ್ as dust. We are all particles, we are all part of the star dust. Can you imagine that? It's important that you start imagining these things to take your theatre towards Nirdiganta. It's important that you take it 100 steps further. So ನೀವು ಇದು ಯೋಚನೆ ಮಾಡ್ಕೊಂಬಂದ್ರೆ, ಜಸ್ಟ್ ಇಮ್ಯಾಜಿನ್ ಮ್ಯಾಟರ್ ಟು ಮೈಂಡ್. ಒಂದು ಡಸ್ಟ್ ಪಾರ್ಟಿಕಲಿಂದ ಒಂದು ಕಾನ್ಷಿಯಸ್ನೆಸ್ವರೆಗೆ ಈ ಜರ್ನಿ ಇದೆಯಲ್ಲ, ಅದರೊಳಗಡೆ ಲಕ್ಷಾಂತರ ಉಪಕಥೆಗಳಿದ್ದಾವೆ. ನಾನು ಇವಾಗ ನಿಮ್ಗೆ ಯಾವ್ದು ರಿಲೇಟ್ ಆಗ್ಬೋದು ಅಂತ ಯೋಚನೆ ಮಾಡ್ಕೊಂಡು ಕಾನ್ಷಿಯಸ್ ಆಗಿ ಮಾತಾಡ್ತೀವಲ್ಲ, ಅಲ್ಲಿ ನಮಗೆ 1, 2, 5 ಕನೆಕ್ಟ್ ಆದರೆ ಸಾಕು ನಿಮಗೆ. ಆಮೇಲೆ ಬೆಳಗ್ಗೆಯಿಂದ ನಿಮ್ಗೆ ಭಾಳ ಹೆವಿ ಸೆಷನ್ಸ್ ಆಗಿದೆ, ಒಂದು ಅರ್ಧ ಗಂಟೆ ಮಾತಾಡಿದ್ರೆ ಸಾಕು ಅನ್ನೋ ಥರ ಮಾತಾಡ್ಕೊಂಡೋದ್ವಿ. ಈ ಥರ ಅಡ್ಡೆ ಹೊಡ್ಕೊಂಡು ಹೋದ್ರೆ ನಾವು 2-3 ದಿವಸ ಆದರೂ ಸತತವಾಗಿ ಹೊಡಿತಾರೆ. ಬಟ್ ಆದರೆ ನಿಮ್ಗೆ ಉಪಯೋಗ ಆಗಬೇಕಲ್ಲ, ನೀವೆಲ್ಲ ಕ್ಯಾಂಪಿಗೆ ಬಂದಿದ್ದೀರಾ. ಈಗ ಇಟ್ಸ್ ಇಂಪಾರ್ಟೆಂಟ್ ದಟ್ ಯು ಲರ್ನ್. ತುಂಬ ಬುದ್ಧಿವಂತಿದ್ದಾರೆ, ಆಮೇಲೆ ಭಯಂಕರ ವಾಗ್ಮಿಗಳು, ಆಮೇಲೆ ಅವ್ರನ್ನೆಲ್ಲ ಉಪಯೋಗಿಸ್ಕೋಬೇಕು. ನಾವಿಲ್ಲೇ ಇರ್ತೀವಿ, ಎಲ್ಲಿರಲ್ಲ ಅಲ್ಲ. ಆಮೇಲೆ ಅವ್ರ ಪುಕ್ಕಗಳೆಲ್ಲ ತೋರಿಸಿದ್ರಲ್ಲ ಬೆಳಗ್ಗೆ, ಬೇರೆ ಬೇರೆ ಪುಕ್ಕಗಳು. ಅವಾಗ ನನಗೇನು ಕಾಣ್ತಿತ್ತು ಗೊತ್ತಾ ಅಂದರೆ, ದರಿದ್ರ ಮನಸ್ಸು ಅವ್ರಿಗೆ ಅದರದ್ರದ್ದೇ ಪುಕ್ಕ ಹುಡ್ಕೊಟ್ಬಿಟ್ರೆ ಚೆನ್ನಾಗಿರುತ್ತೇನೋ ಅಂತ ಅದೇ ಅಕ್ಕಿದು ಬೇರೆ ಬೇರೆ ಅಕ್ಕಿದು ಉಪಯೋಗಿಸ್ತಾಯಿದ್ರು ಅವರು. ಬೇರೆ ಬೇರೆ ಅಕ್ಕಿ ಹೆಸರು ಹೇಳ್ತಾಯಿದ್ರು. ಅದು ತಪ್ಪಲ್ಲ, ಅದು ಮೆಟಫರಿಕಲ್ಲಾಗಿ ಯೂಸ್ ಮಾಡ್ತಾಯಿದ್ರಿ. ನನಗೆ ಅದು ಅರ್ಥ ಆಗುತ್ತೆ. ಬಟ್ ನಾವು ಬಂದಿರೋ ಸ್ಕೂಲಿಂಗು, ನಮ್ಮ ಬ್ರಾಟಪ್ಪು, ನಾವು ಇದು ಲೈಫ್ ಸೈನ್ಸ್ನೇ ಒಂದು 35-40 ವರ್ಷ ಉಸಿರಾಟಿರೋದ್ರಿಂದ ನಮ್ದು ಹೆಂಗಿತ್ತು ಗೊತ್ತಾ ಮೇಡಮ್, ನಮ್ಮದು ಬೆಳವಣಿಗೆ. ಈಗ ನಾವು ಸಣ್ಣ ವಯಸ್ಸಲ್ಲಿ ನಾವು ಕಾಡು ಬಿದ್ದಾಗ ನಾವು ಕಾಡು ಕುರುಬ್ರ ಜೊತೆ ಹೆಚ್ಚು ಕಡಿಮೆ 6-7 ವರ್ಷ ಕಳೆದಿದ್ವಿ. ಸೊ ಅವ್ರ ಕಡೆಯಿಂದನೂ ನಾನು ಕಾಡು ನೋಡಿದ್ದೀನಿ, ಪ್ರಪಂಚ ನೋಡಿದ್ದೀನಿ. ಅವ್ರ ಫಿಲಾಸಫಿ ಆಫ್ ಲೈಫು ನಂಗೆ ಭಾಳ ಇಷ್ಟ.
ಆದರೆ ನಮಗೆ ಇವತ್ತು ನಾವು ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಳಕ್ಕಾಗಲ್ಲ. ಪ್ರಸ್ತುತವಾಗಿದ್ರೂ ನಾವು ಹಿಂದಕ್ಕೆ ಹೋಗಿ ಇಂಪ್ಲಿಮೆಂಟ್ ಮಾಡ್ಕೋಬೇಕಾಗಿರೋದ್ರಿಂದ ನಾವು ಯಾರೂ ತಯಾರಿಲ್ಲ. ಇನ್ನೊಂದು ಕಡೆ ನಮಗೆ ಸೈಂಟಿಫಿಕ್ ಗ್ರೂಪ್ ಇತ್ತು, ಅವ್ರ ಜೊತೆ ವಿ ಆರ್ ಬ್ರಾಟಪ್. ಸೊ ಅವರ ಲೈಬ್ರರಿ ಆ್ಯಕ್ಸಸ್ ಇತ್ತು. ಸೊ ಪುಸ್ತಕ, ಈ ಕಡೆ ಸೈಂಟಿಸ್ಟು, ಈ ಕಡೆ ಅಂದರೆ ನೇಟಿವ್ ವಿಸ್ಡಮ್ ಮತ್ತು ಸೈಂಟಿಫಿಕ್ ನಾಲೆಡ್ಜ್ ಕಲ್ಮಿನೇಟ್ ಆಗ್ತಾಯಿತ್ತು ನಮಗೆ. ಸೊ ವಿ ಡಿಡ್ ನಾಟ್ ಎಂಡ್ ಅಪ್ ಜಸ್ಟ್ ಆಸ್ ಫೋಟೋಗ್ರಾಫರ್ಸ್, ವಿ ವೆಂಟ್ ಬಿಯಾಂಡ್ ದ ಇಮೇಜ್, ವಿ ಕುಡ್ ಗೋ ಬಿಯಾಂಡ್ ದ ಇಮೇಜ್. ಸೊ ನಮ್ದು ಅದೇ ಥಾಟ್ ಪ್ರೊಸೆಸರಿಂದ ಎಲ್ಲೋ ಒಂದು ಕಡೆ ನೀವು ಪುಕ್ಕ ಇಟ್ಕೊಂಡಾಗ ಅದು ಆ ಪುಕ್ಕ ಅಲ್ಲ, ಕರೆಕ್ಟಾಗಿರೋ ಸರಿಯಾದ ಅಕ್ಕಿ ಪುಕ್ಕನೇ ತಂದು ಕೊಟ್ಟಿದ್ದು ಚೆನ್ನಾಗಿತ್ತು ಅನಿಸ್ತು. ಅಲ್ಲ, ಬಟ್ ಅದು ಅದ್ಭುತವಾಗಿತ್ತು, ನಿಮ್ಮ ಪರ್ಫಾರ್ಮೆನ್ಸ್ ಅದ್ಭುತವಾಗಿತ್ತು. ಬಟ್ ಆ ಪುಕ್ಕಗಳು ಇಟ್ಕೊಂಡ್ರಲ್ಲ, ಆವಾಗ ಮನ್ಸು ಸ್ವಲ್ಪ ಹಿಂಗೋಯ್ತು, ನನಗೆ ಡಿವೇಟ್ ಆಯ್ತು, ಅದೇ ಪುಕ್ಕ ತಂದು ಕೊಡ್ಬೋಯ್ತಾ ಅಂತ. ಅಷ್ಟೇ ಬಿಟ್ಟರೆ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಸೊ ಹಂಗಾಗಿ ನೀವು ಪ್ರಶ್ನೆ ಕೇಳ್ತಾ ಹೋದರೆ ನಮಗೆ ಬೆಟ್ರು. ಸರ್, ಇವತ್ತು ಪ್ರಜಾವಾಣಿಯಲ್ಲಿ ನಿಮ್ಮದೊಂದು ಅಭಿಪ್ರಾಯ ಬಂದಿದೆ ಸರ್. ಈ ಕಾಡಲ್ಲಿ ಎಲ್ಲ ಕೆರೆಗಳು ಒಣಗೋಗ್ತಾ ಇದೆ, ಅದಕ್ಕೆ ಮಾನವ ಹೋಗ್ಬಿಟ್ಟು ನೀರು ತುಂಬಿಸಿ ಪ್ರಾಣಿಗಳಿಗೆ ಹೆಲ್ಪ್ ಆಗಲಿ ಅಂತ. ಅದು ಮಾಡಿದರೆ ಒಂಥರ ಇಂಟರ್ವೆನ್ಷನ್ ಅದು ಸರಿಯಾಗಲ್ಲ ಅಂತ ನೀವು ಹೇಳಿದ್ದೀರಿ. ಒಂದು ಸ್ವಲ್ಪ ವಿವರ ಬೇಕಿತ್ತು ಸರ್. ಸೊ ನಿಮಗೆ ಸಿಟ್ಟು ಬಂದಿರ್ಬೋದಲ್ವ, ಇವರಿಗೆ ಮಾನವೀಯತೆಯೇ ಇಲ್ಲ, ಇವರಿಗೆ ಪ್ರಾಣಿಗಳಿಗೆ ನೀರು ಕುಡಿಯೋಕ್ಕೂ ಕೊಡ್ತಾಯಿಲ್ಲ ಅಂತ. ಆ್ಯಕ್ಚುಲಿ ನಿಮಗೆ ನೀರು ಕುಡಿಯೋಕ್ಕೆ ಟ್ಯಾಂಕರ್ ಹೊಡಿತೀನಿ, ಹುಲ್ ಕೊಡೋಕ್ಕೆ ಅಲ್ಲಿ ಆನೆಗಳ ಬಾರ್ಡ್ರಲ್ಲಿ ಹುಲ್ ಕೊಡ್ತೀನಿ ಅಂದರೆ ನಿಮಗೆ ಫೇಸ್ಬುಕ್ಕಲ್ಲಿ ಹಾಕ್ಕೊಂಡ್ರೆ ಒಳ್ಳೆ ಲೈಕ್ ಸಿಗುತ್ತೆ, ಒಳ್ಳೆ ದುಡ್ಡು ಸಿಗ್ಬೋದು. ಅದೇ ನೀವು ಲಾಂಗ್ ಟರ್ಮ್ ಕನ್ಸರ್ವೇಷನ್ ಮಾಡ್ತೀನಿ ಅಂದರೆ ನಿಮ್ಗೆ ಯಾರೂ ಬಿಚ್ಚೋದು ಇಲ್ಲ, ರೆಸ್ಪಾಂಡು ಮಾಡೋದಿಲ್ಲ. ಸೊ ದ್ಯಾಟ್ ಇಸ್ ದ ಲೈಫ್ ಟುಡೇ. ಸರ್ಫೇಷಲ್ಲಾಗೆ ನಮ್ಮ ಏನಿದೆ, ನಮ್ಮ ಅಳುಕು, ನಮ್ಮ ಗಿಲ್ಟು ಕಳ್ಕೊಬಿಡ್ಬೇಕು ನಾವು. ಸೊ ನೀರು ಹಾಕ್ಬಿಡು, ಹುಲ್ಲಾಕ್ಬಿಡು ಅಂತ. ಆ್ಯಕ್ಚುಲಿ ಇವ್ರು ನೀರು ಹಾಕೋದ್ರಿಂದನೇ ಇವತ್ತಿನ ಕಾನ್ಫ್ಲಿಕ್ಟ್ಸ್ ಎಲ್ಲ ಜಾಸ್ತಿ ಆಗಿರೋದು. ಅವಕ್ಕೆ ಕೊಟ್ಟಿರೋದು 2 ಇಂಚ್ ಭೂಮಿ, ನಾವಿನ್ನು 98 ಇಂಚ್ ನಾವು ಇಟ್ಕೊಂಬಿಟ್ಟು 2 ಇಂಚ್ ಭೂಮಿ ಅವಕ್ಕೆ ಕೊಟ್ಟಿದ್ದೀವಿ. ಇಲ್ಲೇ ನಮ್ಮ ಭದ್ರಾವರ್ಲ ಇದ್ದಾರೆ, ಅವ್ರ ಬಾಯಿ ಬಂದಂಗೆ ಬೈತಾರೆ ಈಗ ನಾನು ಕೇಳಿದ್ರೆ. ಸೊ ನೀವಲ್ಲ ಪ್ರಕಾಶ, ಸೊ ನಾವು ಕೊಟ್ಟಿರೋದು 2 ಇಂಚ್ ಭೂಮಿ. ಸೊ ಆ 2 ಇಂಚ್ ಭೂಮಿ ಒಳಗೆ ಎಷ್ಟು ಆ್ಯನಿಮಲ್ಸು, ಬರ್ಡ್ಸು ಬದುಕೋಕ್ಕೆ ಸಾಧ್ಯ. ಬರೀ ನೀವು ಹುಲಿ, ಆನೆ ಅಂತ ನೋಡಿಬಿಡಿ, ಅದು ಒಂದು ಇಡೀ ಇಕೋಸಿಸ್ಟಮು, ಒಂದು ಇಡೀ ಜೀವ ಪರಿಸರ. ಸೊ ಅದರಲ್ಲಿ ಎಲ್ಲನೂ ಕನೆಕ್ಟ್ ಇರುತ್ತೆ, ಅಮೇಝಿಂಗ್ಲಿ ಕನೆಕ್ಟೆಡ್. ನೀವು ಆ ಕನೆಕ್ಷನ್ ಹೇಳ್ಕೊಂಡೋದ್ರೆ ಯು ವಿಲ್ ಬಿ ಸ್ಟಂಡ್, ಬಟ್ ಸಮ್ ಆಫ್ ದ ಟೈಮ್. ಸೊ ಅವೆಲ್ಲದು ಇಡೀ ಅದನ್ನ ಒಂದು ಜೀವ ಪರಿಸರ ಅಂತ ನೋಡಬೇಕು ಹೊರತು ಹುಲಿಗೆ ನಾನು ಅವಕಾಶ ಮಾಡಿಕೊಡ್ತೀನಿ, ಆನೆಗೆ ಮಾಡಿಕೊಡ್ತೀನಿ, ಜಿಂಕೆಗೆ ಮಾಡಿಕೊಡ್ತೀನಿ ಅಂತ ಅಲ್ಲ. ಏಕೆಂದರೆ ನೀವು ಒಂದು ವಾಟರ್ ಹೋಲು, ಇವಾಗ ಅವು ಲಕ್ಷಾಂತರ ವರ್ಷಗಳಿಂದ ನಮಗಿಂತ ಜಾಸ್ತಿ, ನಾವು ಬಂದು ಬರೀ 3 ಲಕ್ಷ ವರ್ಷ ಆಗಿದೆ. ಆ್ಯಕ್ಚುಲಿ ನೀವು 1 ಇಯರ್ ಆಗಿದೆ ಅಂತ ತೊಗೊಂಡ್ರೆ ಭೂಮಿ ಹುಟ್ಟಿ, ನಾವಿನ್ನೂ ಹುಟ್ಟೇ ಇಲ್ಲ. ಇವತ್ತು ರಾತ್ರಿಗೆ ನಾವು ಭೂಮಿ ಹುಟ್ಟಿ 1 ವರ್ಷ ಆಗುತ್ತೆ ಅಂದರೆ ನಾವಿನ್ನೂ ಹುಟ್ಟೇ ಇಲ್ಲ. ಇವೆಲ್ಲ ಆಲ್ರೆಡಿ ಇದ್ವು. ಸೊ ಅವು ಇಷ್ಟು ವರ್ಷ ಸರ್ವೆ ಆಗಿದ್ದಲ್ಲ, ಅವಕ್ಕೊಂದು ಸ್ಪೇಸ್ ಕೊಡಬೇಕಷ್ಟೇ. ನಾವು ಒಂದು ಸ್ಪೇಸ್ ಕೊಡಬೇಕಷ್ಟೇ. ನಾವು ಇಲ್ದಿದ್ದೆಲ್ಲ ಕೈಯಾಡಿಸಿ ಈಗ ಏನಾಗಿದೆ ಅಂದರೆ ಭಾಳ ಇನ್ವೇಸಿವ್ ಸ್ಪೀಸೀಸ್ ಬಂದಿದ್ದಾವೆ ಕಾಡೊಳಗಡೆ. ನಾವು ಇಡೀ ಜೀವ ಪರಿಸರಕ್ಕೆ ತುಂಬ ಹಾನಿ ಮಾಡ್ತಾಯಿದ್ದೀವಿ. ನಿಮಗೆ ಅದೇ ನೋಡುವ ಕಣ್ಣಿದ್ದಾಗ ಅದು ಕಾಣ್ತಾ ಇರಲ್ಲ, ಕಾಣುವ ಕಣ್ಣಿದ್ದಾಗ ಅದು ಕಾಣ್ತದೆ. ಆ ಕಾಂಡೋರು ಹೇಳೋದನ್ನಾರು ಕೇಳಬೇಕು. ಸೊ ಈಗ ಒಳಗಡೆ ಏನಾಗ್ತಾಯಿದೆ, ಆ ನ್ಯಾಚುರಲ್ ಸ್ಟ್ರೀಮ್ಸ್ ಇದ್ವಲ್ಲ, ಆ ನ್ಯಾಚುರಲ್ ಸ್ಟ್ರೀಮ್ಸ್ಗೆ ಒಂದು ಆ್ಯಕ್ಸಸ್ ಇರೋ ಜಾಗದಲ್ಲಿ ಈ ಹರ್ಬಿಯೋರ್ ಪಾಪ್ಯುಲೇಷನ್ ಅಂದರೆ ಜಿಂಕೆ, ಕಡವೆ, ಅದ್ರ ಪಾಪ್ಯುಲೇಷನ್ ಜಾಸ್ತಿ ಇತ್ತು. ಆನೆಗಳಾದರೆ ಲಾಂಗ್ ಡಿಸ್ಟೆನ್ಸ್ ಮೈಗ್ರೇಟ್ ಆಗ್ತವೆ. ಒಂದೊಂದು ಗುಂಪು ಬಹುಶಃ ಅರೌಂಡ್ 500 to 600 ಸ್ಕ್ವೇರ್ ಕಿಲೋಮೀಟ್ರು. ನಿಮ್ಮ ತೋಟದ ಲೆಕ್ಕದಲ್ಲಿ ಹೇಳಿದ್ರೆ ಇಂಟು 250 ಎಕರೆ ಅಷ್ಟು ಭೂಮಿ ಬೇಕು ಅದಕ್ಕೆ, ಒಂದು ಗುಂಪಿಗೆ. ಆ ಒಂದು ಗುಂಪಿಂದ ಗುಂಪು ನಡುವೆ ಕೂಡ ಸೋಷಲ್ ಹೈರಾರ್ಕಿ ಇರುತ್ತೆ. ಸೊ ಸುಮ್ಮನೆ ಎಲ್ಲೆಲ್ಲೋ ಎಲ್ಲರೂ ಒಟ್ಟೋಗೋಕ್ಕಾಗಲ್ಲ. ನೀವು ಹೇಳ್ಬೋದು ಈ ಕಡೆ ಬೇಲಿ ಹಾಕ್ಬಿಟ್ಟು ಈ ಕಡೆ ಕಾಡಿದೆಲ್ಲ ಎಲ್ಲ ಅಲ್ಲೇ ಇರಿ ಅಂತ, ಹಾಗಾಗಲ್ಲ. ಸೋಷಲ್ ಪ್ರೆಷರ್ಸ್ ಇರುತ್ತೆ. ಈ ಸೀಸನ್ಲಿ ಈ ಆನೆ ಇಲ್ಲಿಗೆ ಬಂದರೆ ಇನ್ನೊಂದು ಆನೆ ಅದರಲ್ಲಿ ಸೋಷಲ್ ಹೈರಾರ್ಕಿಲಿ ಕೆಳಗಡೆ ಇರೋದು ದಾಟ್ಬಿಡುತ್ತೆ ಅಲ್ಲಿಂದ. ಸೊ ಅದಕ್ಕೆ ಒಂದು ಹೈರಾರ್ಕಿ, ಒಂದು ಸಿಸ್ಟಮ್ಮು ನಡೀತಾ ಇರುತ್ತೆ. ಸೊ ಈ ಮಧ್ಯದಲ್ಲಿ ಆ ಪೆರಿನಿಯಲ್ ಸ್ಟ್ರೀಮ್ಸ್ ಏನಿರ್ತವೆ ಅಂದರೆ ಪೂರ್ತಿ ಹರಿಯೋ ಸ್ಟ್ರೀಮ್ಸ್ ಏನಿರ್ತವೆ ಅದನ್ನ ಯಾವ ಟೈಮಲ್ಲಿ ಉಪಯೋಗಿಸ್ಬೇಕು ಆ ಟೈಮಲ್ಲಿ ಅವು ಉಪಯೋಗಿಸ್ತಾ ಇರ್ತವೆ. ಯಾವಾಗ ಎಷ್ಟು ಪ್ರಾಣಿಗಳಿರಬೇಕು ಅಷ್ಟು ಪ್ರಾಣಿಗಳಿದ್ದಾಗ ಮಾತ್ರ. ನೀವು ಆರ್ಟಿಫಿಷಿಯಲ್ಲಾಗಿ ಒಂದು ಪ್ರಾಣಿಗೆ ನೀವು ಜಾಸ್ತಿ ಪ್ರಾಶಸ್ತ್ಯ ಕೊಟ್ಟು, ಈಗ ಜಿಂಕೆ ಕಡವೆ ಜಾಸ್ತಿ ಮಾಡಿದ್ರೆ ಹುಲಿ ಜಾಸ್ತಿ ಇರುತ್ತೆ ಅನ್ನೋ ಲೆಕ್ಕದಲ್ಲಿ ನೀವು ಕಂಡಲ್ಲಿ ಕೆರೆ ತೋಡಿ ನೀರು ತುಂಬಿಸಿಟ್ರೆ ನ್ಯಾಚುರಲಿ ಅನ್ಯಾಚುರಲ್ ಪಾಪ್ಯುಲೇಷನ್ ಬರುತ್ತೆ.
ಸೊ ಅನ್ಯಾಚುರಲ್ ಪಾಪ್ಯುಲೇಷನ್ ಬಂದಾಗ ವಿಚ್ ದ ಇಕೋಸಿಸ್ಟಮ್ ಕೆನಾಟ್ ಸಸ್ಟೈನ್ ಓವರ್ ಎ ಲಾಂಗರ್ ಪೀರಿಯಡ್. ನ್ಯಾಚುರಲ್ ಆಗಿ ಸಸ್ಟೈನ್ ಮಾಡೋಕ್ಕಲ್ಲ. ಬಟ್ ನಿಮ್ಮ ಫೇಸ್ಬುಕ್ಕಲ್ಲಿ ಏನಾಗುತ್ತೆ, ಎಮೋಷ್ನಲ್ ಆಗಿ ನೀರು ಹಾಕ್ತಾಯಿನಿ ಅಂದರೆ ಎವ್ರಿಬಡಿ ಇಸ್ ಹ್ಯಾಪಿ, ಸೂಪರ್ ಅಂತಾರೆ. ಹುಲ್ಲು ಹಾಕ್ತಾಯಿನಿ ಅಂದರೆ ಗ್ರೇಟ್ ಅಂತಾರೆ. ನೋ, ದ್ಯಾಟ್ ಇಸ್ ನಾಟ್ ಸೊ. ಲಕ್ಷಾಂತರ ವರ್ಷಗಳಿಂದ ಅವ್ನು ನಡ್ಕೊಂಬಂದವಾಗ ಒಂದು ಸ್ಪೇಸ್ ಕೊಡಬೇಕಷ್ಟೆ. ಆ ಸ್ಪೇಸಲ್ಲಿ ಎಷ್ಟು ಬದುಕೋಕ್ಕಾಗುತ್ತೆ ಅಷ್ಟೇ ಬದುಕಬೇಕು. ಅಕಸ್ಮಾತ್ ನೀವು ಈ ಥರ ಆರ್ಟಿಫಿಷಿಯಲಾಗಿ ನೀರು ಮಾಡ್ಕೊಂಡು ಜಾಸ್ತಿ ಮಾಡ್ಕೊಂಡೋದ್ರೆ ಪರಿಸರದ ಬೇರೆ ಕೊಂಡಿಗಳು ಕತ್ತರಿಸ್ತಾ ಹೋಗ್ತವೆ. ಅದು ಕಾಣಲ್ಲ. ಐ ಮೀನ್ ನಿಮಗೆ ಸಾಮಾನ್ಯವಾಗಿ ಹಿಂಗೆ ಹೋಗಿ ನೋಡಿದಾಗ ಎಲ್ಲ ಭಾಳ ಹಸಿರಾಗಿದ್ದರೆ ಚೆನ್ನಾಗಿದೆ ಅನಿಸ್ತಾ ಇರುತ್ತಲ್ವಾ. ದ್ಯಾಟ್ ಈಸ್ ನಾಟ್ ದ ಥಿಂಗ್. ಆ ಡೈವರ್ಸಿಟಿ ಭಾಳ ಮುಖ್ಯ ಆಗುತ್ತೆ. ಸೊ ಆ ಡೈವರ್ಸಿಟಿಲಿ ಇವಾಗ ಸಪೋಸ್ ಒಂದೇ ಒಂದು ಸ್ಮಾಲ್ ಎಕ್ಸಾಂಪಲ್ ಇಟ್ಟು, ಈ ಕಿಡಿಯಾ ಕ್ಯಾಲ್ಸಿನ ಮತ್ತು ಗ್ರೀವಿಯಾ ಟೆಲಿಫೋಲಿಯಾ, ನಿಮ್ಗೆ ಅದು ಬಟಾನಿಕಲ್ ನೇಮ್ ನಂಗೆ ಅದ್ರ ಕಾಮನ್ ನೇಮ್ ಮರ್ತೋಯ್ತು, ಅದಕ್ಕೆ ಹೇಳ್ತೀನಿ. ಅವೆರಡು ಗಿಡಗಳು ಆನೆ ಪ್ರಿಫರ್ ಮಾಡ್ತವೆ. ನೀನು ನೀರು ಕೊಟ್ಟ ತಕ್ಷಣ ಆನೆ 2 ದಿವಸ ನಿಲ್ಲೋದು 15 ದಿವಸ ನಿಂತ್ಬಿಟ್ಟು ಹೋಗುತ್ತೆ. ಸೊ ಇವಾಗ ನೋಡ್ಕೊಂಬನ್ನಿ, ನಮ್ಮ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ಲಿ ಆನೆಗಳು ಜಾಸ್ತಿ. ನಮ್ದು ಆನೆ ಸಿಕ್ಕಾಪಟ್ಟೆ ಪಾಪ್ಯುಲೇಷನ್. ನಿಮ್ಮ ಥರ ಎಲ್ಲೋ ಯಾವತ್ತೋ ಬಂತ ಆನೆ ಅಂತಲ್ಲ. ನಮ್ಮದು ದಿನ ಬೆಳಗಾನ ನಾವು ಹ್ಯಾವ್ ಟು ಲಿವ್ ವಿತ್ ಎಲಿಫೆಂಟ್ಸ್. ಅವು ಇವಾಗ ನೀರು ನೀವು ಎಲ್ಲೆಲ್ಲಿ ಇಡ್ತೀರಾ ಅಲ್ಲೆಲ್ಲ ಕಡೆ ಆ ಮರಗಳು, ಗ್ರೀವೆ ಮತ್ತು ಕಿಡಿಯ ಮರಗಳು ಸಂಪೂರ್ಣವಾಗಿ ಎರಾಡಿಕೇಟ್ ಆಗೋಗಿದ್ದಾವೆ. ಸೊ ಅಂದರೆ ನಿಮಗೆ ಆ ಇಕೋಸಿಸ್ಟಮ್ ಒಳಗಡೆ ಒಂದೊಂದು ಕೊಂಡಿ ಕತ್ತರಿಸೋಗ್ತಾ ಇದೆ. ಇದು ಕೆಲವು ಕಾಣುವ ಕೊಂಡಿಗಳು ಮಾತ್ರ. ಇನ್ನು ಸಾವಿರಾರು ಕೊಂಡಿಗಳು ಹಿಂಗೆ ಒದರ್ತಾ ಇರ್ತವೆ. ಸೊ ಅದರಲ್ಲಿ ಒಂದು ಲಿಮಿಟು, ಒಂದು ದಾಟಿದ್ಮೇಲೆ ಇಕೋಸಿಸ್ಟಮ್ ಕೊಲ್ಯಾಪ್ಸ್ ಆಗುತ್ತೆ. ಇಕೋಸಿಸ್ಟಮ್ ಕೊಲ್ಯಾಪ್ಸ್ ಆದಮೇಲೆ ನೀವು ಇಂಡಿಯಾ ದೇಶದ ಈಗ ಯುರೋಪ್ ಅವರೆಲ್ಲ ನಮಗೆ ಬುದ್ಧವಾದ ಹೇಳ್ತಾರಲ್ಲ, ಅವ್ರ ಹತ್ರ ನ್ಯಾಚುರಲ್ ಇಕೋಸಿಸ್ಟಮ್ ಹಾರ್ಡ್ಲಿ ಎನಿಥಿಂಗ್ ಲೆಫ್ಟ್. ಅವರು ವುಡ್ಸ್, ಬರೀ ಮರ. ಯು ಹ್ಯಾವ್ ಟು ಬಿ ಏಬಲ್ ಟು ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಮರ, ವುಡ್ಸ್ ಆ್ಯಂಡ್ ಫಾರೆಸ್ಟ್. ಫಾರೆಸ್ಟ್ ಇಸ್ ಅ ಡಿಫ್ರೆಂಟ್ ಥಿಂಗ್, ಇಟ್ ಇಸ್ ಅ ಇಕೋಸಿಸ್ಟಮ್. ಸೊ ಅದರೊಳಗಡೆ ನಾವು ಆರ್ಟಿಫಿಷಿಯಲಾಗಿ ಇಷ್ಟೊಂದು ಕೈಯಾಡಿಸೋದ್ರಿಂದ ಯಾವುದೋ ಕೆಲವು ಪ್ರಾಣಿಗಳಿಗೆ ಫೆಸಿಲಿಟೇಟ್ ಮಾಡಿಕೊಡ್ತೀವಿ, ಉಳಿದಿದ್ದ ಪ್ರಾಣಿಗಳು ಏಟ್ ತಿಂತ ಹೋಗ್ತವೆ. ಇವಾಗ ಆನೆ, ಜಿಂಕೆ, ಕಡುವೆಗೆ ನೀವು ನೀರು ಕೊಟ್ಟರೆ ಬೇರೆ ಗಿಡ ಮರಗಳು ಏಟ್ ತಿಂತ ಹೋಗ್ತವೆ. ಆ ಗಿಡ ಮರಗಳು ಏಟ್ ತಿನ್ನೋದ್ರಿಂದ ಒಂದೊಂದು ಗಿಡನೂ ಒಂದೊಂದು ಮರನೂ ಒಂದು ಮೈಕ್ರೋ ಇಕೋಸಿಸ್ಟಮ್ ಥರ ವರ್ಕ್ ಆಗ್ತಿರುತ್ತೆ. ನಾನು ಇಲ್ಲಿಂದ ಜಾರ್ಕೊಂಡು ಇನ್ನೊಂದು ಕಡೆ ಹೋಗಿದ್ರೆ ಈಗ ಫೈಕಸ್ ಅಂತ ಕೇಳಿದ್ದೀರಲ್ವಾ, ಆಲ, ಹತ್ತಿ, ಅರಳಿ, ಗೋಣಿ ಇವೆಲ್ಲ ಫೈಕಸ್ ಜಾತಿಗೆ ಬರ್ತವೆ. ಇಡೀ ಪ್ರಪಂಚದಲ್ಲಿ ಒಂದು 750 ಥರ ಸ್ಪೀಸೀಸ್ ಆಫ್ ಫೈಕಸ್ ಇದೆ. ಫೈಕಸ್ ನಿಮ್ಗೆ ಆಲ, ಹತ್ತಿ, ಗೋಣಿ, ಆಲ, ಹತ್ತಿ, ಬಸರಿ ಎಲ್ಲ ಗೊತ್ತಾನೆ ನಿಮಗೆ, ಮಲೆನಾಡವ್ರಿಗೆ ಎಲ್ಲರೂ ಗೊತ್ತಿದೆ. ಸೊ ಅವು ಒಂದೊಂದು ಕಾಯಿ, ಒಂದೊಂದು ಗಿಡ. ಈಗ ಗೋಣಿ ಅಂತ ತಗೊಂಡ್ರೆ ಗೋಣಿಗೆ ಡೆಡಿಕೇಟೆಡ್ ವಾಸ್ಪ್ ಇರುತ್ತೆ. ಒಂದು ವಾಸ್ಪು ಅದ್ರದ್ದು ಮಾತ್ರ ಅದು ಪರಾಗಸ್ಪರ್ಶ ಮಾಡುತ್ತೆ, ಅದ್ರಲ್ಲಿ ಮಾತ್ರ ಅದು ಮೊಟ್ಟೆ ಮಾಡುತ್ತೆ, ಅದ್ರಲ್ಲಿ ಮಾತ್ರ ಬದುಕುತ್ತೆ. ಇಡೀ 750 ಸ್ಪೀಸಿಗೂ ಅದೇ ಥರ ಒಂದೊಂದು ಡೆಡಿಕೇಟೆಡ್ ವಾಸ್ಪ್ ಇರುತ್ತೆ. ಆ ಡೆಡಿಕೇಟೆಡ್ ವಾಸ್ಪ್ಗೆ ಪ್ಯಾರಾಸೈಟಿಕ್ ಇನ್ನೋ ಒಂದು ವಾಸ್ಪ್ ಇರುತ್ತೆ. ಇಟ್ ಬಿಕಮ್ ವೆರಿ ಕಾಂಪ್ಲಿಕೇಟೆಡ್. ಜಸ್ಟ್ ಒಂದು ಮರ ತೊಗೊಂಡ್ರೆ ಅದೇ ಒಂದು ಮೈಕ್ರೋ ಇಕೋಸಿಸ್ಟಮ್ ಥರ ಇರುತ್ತೆ. ನಾವು ಯಾರು ಕೈ ಆಡ್ಸೋಕ್ಕೆ? ಸೊ ವಿ ಆರ್ ಓನ್ಲಿ ಥಿಂಕಿಂಗ್, ಲುಕ್ಕಿಂಗ್ ಎಟ್ ಎಲಿಫೆಂಟ್ ಆ್ಯಂಡ್ ಟೈಗರ್ ಆ್ಯಂಡ್ ಚೀತಲ್ ಆ್ಯಂಡ್ ಸಾಂಬಾರ್. It is not so. It is not so easy to decipher. So it is important, just leave it as it is, see after some time. But ಈಗೇನಾಗಿದೆ, ಇವರು ಹೆಚ್ಚು ಮಾಡಬೇಕು. ಈಗೇನಾಗುತ್ತೆ, ನಮ್ಮ ರೇಂಜರ್ ಒಬ್ಬರು, ಹಿಂದಿನ ರೇಂಜರ್ ಹೇಳಿರ್ತಾರೆ 1 ಸ್ಕ್ವೇರ್ ಕಿಲೋಮೀಟ್ರಲ್ಲಿ 12 ಜಿಂಕೆ ಇದ್ದಾವೆ ಅಂತ. ಇವಾಗ ಬಂದವ್ರು ಮತ್ತೆ 11 ಬರೆಯೋಕ್ಕಾಗತ್ತಾ? ಅವ್ರು ಎಷ್ಟೇ ಲೆಕ್ಕ ಹಾಕಿದ್ರು 11 ಬರ್ತಾ ಇರುತ್ತೆ, ಇವ್ರು 15 ಅಂತ ಬರ್ದು ಕಳಿಸ್ತಾರೆ. ಸೊ ಇನ್ನೊಬ್ಬ ಬಂದವನು ಇವನೇ 15 ಬರ್ಬಿಟ್ಟಾನೆ ಅಂತ ನಾನು 16 ಅಂತ ಬರ್ದು ಕಳಿಸ್ಲೇಬೇಕು ನೆಕ್ಸ್ಟ್ ಟೈಮು. ಸೊ ಆ ಥರನೂ ಸಂಖ್ಯೆ ಜಾಸ್ತಿ ಆಗ್ತಾ ಇರುತ್ತೆ. ಆಮೇಲೆ ದೇ ಹ್ಯಾವ್ ಟು ಲಿವ್ ಅಪ್ ಟು ದ ರೆಪ್ಯುಟೇಷನ್. ಸೊ ಜಾಸ್ತಿ ಹೊಂಡಗಳು ಹೊಡೆದ್ಬಿಟ್ರೆ, ಸುಮಾರು ಕೆರೆಗಳು ತೊಡ್ಬಿಟ್ರೆ ಪ್ರಾಣಿಗಳು ಸಂತೋಷವಾಗಿರ್ತವೆ ಅಂತ ಒಂದು ಇಟ್ ಇಸ್ ಎ ಅದೊಂದು ಒಂದಕ್ಕೊಂದು ನಾವೇ ಸುಳ್ಳಿನ ಕಂತೆ ಕಟ್ಕೊಂಡು ಹೋದಂಗದು. ಸೊ ಇಟ್ ಡಸಂಟ್ ವರ್ಕ್. ಸೊ ಅದಕ್ಕೆ ಇವನು ಅಂದ್ಬಿಡ್ತಾನೆ, ಈ ಥರ ಇದೆಲ್ಲ ಎಕ್ಸ್ಪ್ಲೇನ್ ಮಾಡ್ದಲೆ ಪಟ್ ಅಂತ ಒಂದು ಸೆಂಟೆನ್ಸ್ ಹೇಳ್ಬಿಡ್ತಾನೆ, ಯಾವೆಲ್ಲ ನಾನ್ ಸೆನ್ಸ್ ಅಂದ್ಬಿಡ್ತಾರೆ. ಅವ್ರು ಹಂಗೆ ಬರ್ಕೋತಾರೆ. ಇದು ಕೃಪಾಕರ್ ಸೇನಾನಿ ಅಂತ ಬೇರೆ ಬರ್ತಾರೆ. ನನ್ನ ಪ್ರಾಬ್ಲಮ್ ಇಲ್ಲಿ ಒಂದು ನಾವು ಯೋಚನೆ ಮಾಡ್ಕೊಂಡು, ನಾವು ಕಾಡು ಉಳಿಸ್ತಾ ಇದ್ದೀವಿ ಅಥವಾ ಕಾಡಿನ ಪ್ರಾಣಿಗಳಿಗೆ ಸಹಾಯ ಮಾಡ್ತಿದ್ದೀವಿ ಅನ್ನೋ ಒಂದು ಅಹಂಕಾರನ ಫಸ್ಟು ಸೈಡ್ ಇಟ್ಬಿಡಬೇಕು. ನೀವು ಅಬ್ಸರ್ವರ್ ಆಗಿದ್ದರೆ ದೂರದಲ್ಲಿ ನೀವು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ ಅಂತ. ಇಲ್ಲ ಅಂತ ನೀವೇನಾದರೂ ಅವಕ್ಕೆ ಮೇವು, ಕೆರೆ ನೀರು ತೋರ್ಕೊತಿದ್ರೆ ನೀವು ಅವಕ್ಕೆ ಸಾಕಷ್ಟು ತೊಂದರೆ ಕೊಡ್ತಾ ಇದ್ದೀರಾ ಅಂತ. ಇದನ್ನು ಭಾಳ ಕ್ಲೀನ್ ಅದು. ಈಗ ನಿಮಗೆ ಅನಿಸ್ಬೋದು, ಈಗ ನೋಡಿ ಯಾರೋ ಒಬ್ಬರು ಉದ್ಯಮಿ ಮಗ ಒಬ್ಬ ಎಲ್ಲ ಒಂದು ಕಾನೂನುಗಳನ್ನ ಅವರಿಗೆ 3 ತಿಂಗಳಲ್ಲಿ ಎಲ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ಬದಲಾಯಿಸಿ ವೈಲ್ಡ್ ಲೈಫ್ ಆ್ಯಕ್ಟ್ಲಿ ಅವ್ರಿಗೆ 200 ಆನೆ ಏನೋ ಸಾಕೊಳ್ಳೋಕೆ ಕೊಟ್ಟಿದ್ದಾರೆ. ಸೊ ಬಹುಶಃ ಇಡೀ ಇಂಡಿಯಾ ದೇಶದವರಿಗೆ ಸಂತೋಷ ಆಗಿರ್ಬೋದು, ಎಂಥ ದೊಡ್ಡ ಉದ್ಯಮಿ 200 ಆನೆಗಳಿಗೆ ಅನ್ನ ಸಾರು ಆಗ್ತಿದ್ದಾನೆ ಅಂತ. ತುಂಬ ನೋಡಿ, ಟೆಲಿವಿಷನ್ನವರು 1 ಅವರ್ ಕಾರ್ಯಕ್ರಮ ಮಾಡಿದ್ರು. ಇದು ಇಂಡಿಯಾ ದೇಶದ ಬೌದ್ಧಿಕ
ಅಧೋಗತಿನ ನಿಮಗೆ ಸೂಚಿಸುವಂಥ ಒಂದು ಸನ್ನಿವೇಶ ಇದು. ಅಲ್ರಿ ವಿಜ್ಞಾನ ಗೊತ್ತಿಲ್ಲ, ಹಿಸ್ಟ್ರಿ ಗೊತ್ತಿಲ್ಲ, ಇಂಥ ನೆಲದಲ್ಲಿ ನಿಂತ್ಕೊಂಡು ನಾವು ಏನಾದ್ರು ಮಾತಾಡಿದ್ರೆ ಕಾಂಟ್ರವರ್ಸಿ ಆಗುತ್ತೆ ಕಣ್ರಿ. ಇದೇನು ಮಾಡೋಕ್ಕಾಗತ್ತೆ? ಅವು ಇನ್ನೂ ಆನೆಗಳಿದ್ದಾವಲ್ರಿ, ಅವು ಅವಕಾಶ ಕೊಟ್ಟರೆ ಸೂಸೈಡ್ ಮಾಡ್ಕೊತಾವ ಪಾಪ. ಕೊಡ್ತಾ ಇಲ್ಲ. ಈ ಪರಿಸ್ಥಿತಿ ಇದೆ ಕಣ್ರಿ. ನಾವು ಅವರಿಗೆ ಪ್ರಶಸ್ತಿ ಕೊಟ್ಕೊಂಡು ನಾವು ಕೂತಿದ್ದೀವಿ. ಥ್ಯಾಂಕ್ ಯು. ಬೇಸಿಕಲಿ ಥಿಯೇಟ್ರ್ ಅಂದರೆ ಒನ್ ಆಫ್ ದ ಆಸ್ಪೆಕ್ಟ್ ಆಫ್ ಥಿಯೇಟ್ರ್ ಇಸ್ ಸ್ಟೋರಿ ಟೆಲ್ಲಿಂಗ್ ಅಲ್ಲ. ಸೊ ವೈ ಡು ಯು ಟೆಲ್ ಎ ಸ್ಟೋರಿ? ಸೊ ಆರ್ ಡು ಯು ಟೆಲ್ ಎ ಸ್ಟೋರಿ ಟು ಟೆಲ್ ಎನ್ ಅದರ್ ಸ್ಟೋರಿ? ನೀವು ಒಂದು ಸ್ಟೋರಿ ಹೇಳೋ ಮೂಲಕ ಇನ್ನೊಂದು ಸ್ಟೋರಿ ಹೇಳ್ತಾ ಇರ್ತೀರ ಅಂತ. ಆಮೇಲೆ ಸಿಗ್ನಲ್ಸ್, ವಾಟ್ ಸಿಗ್ನಲ್ಸ್ ಡು ಯು ಸೆಂಡ್? ಈಗ ಪ್ರತಿರೋಧದ ಬಗ್ಗೆ ಬೆಳಗ್ಗೆ ಮಾತಾಡ್ತಾಯಿದ್ರು. ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂದರೆ, ನಾವು ಲಡಾಖ್ ಹೋಗಿದ್ದಾಗ ಏನೋ ನಾನು ಸಣ್ಣಲ್ಲಿಂದ ಈ ಸಾಮಾಜಿಕ ಚಳುವಳಿಗಳಲ್ಲಿ ಬೆಳ್ಕೊಂಬಂದಿರೋದ್ರಿಂದ ನಮಗೆ ಒಂದು ಪ್ರತಿಭಟನೆ ಅಂದರೆ ಕೂಗಾಟ, ಗಲಾಟೆ, ಕಲ್ಲೊಡೆಯೋದು ಇಲ್ಲದಿದ್ದರೆ ನಮಗೆ ಸಮಾಧಾನ ಇಲ್ಲ. ಅದು ಆ ಪ್ರಕಾಶ ಹಂಗೆ ಬಂದಿರೋದು. ಟಿಯರ್ ಗ್ಯಾಸರು ಬರಬೇಕು ಅಟ್ಲೀಸ್ಟ್ ಆ ಕಡೆಯಿಂದ, ಇಲ್ಲದಿದ್ದರೆ ಇದ್ಯಾವ ಪ್ರತಿಭಟನೆ ಅಂತ. ಅಲ್ಲೋಗಿ ನೋಡಿದ್ರೆ ಎಲ್ಲ ಪ್ರಾರ್ಥನೆ ಮಾಡ್ತಾ ಕೂತಿರು. ಅಂಥ ಫ್ಯಾಂಟಾಸ್ಟಿಕ್ ಜನ, ಅವ್ರ ದ್ವೇಷನೇ ಗೊತ್ತಿಲ್ಲ. ಆ ಥರದ ಪ್ರತಿರೋಧನೂ ಇರುತ್ತಲ್ಲ ಸರ್. ಸುಮ್ಮನೆ ಇವಾಗ ಸಿಗ್ನಲ್ ಇವಾಗ ನ್ಯಾಚುರಲಿಸ್ಟಲ್ ಸಿಗ್ನಲ್ಸ್ ಅಂದರೆ ಅದಕ್ಕೆ ಒಂದು ಬ್ಯೂಟಿಫುಲ್ ಹೈಪೋಥಿಸಿಸ್ ಇದೆ. ಸಿಗ್ನಲ್ಸು ಹ್ಯಾವ್ ಟು ಬಿ ರಿಲೇಬಲ್. ಫಾರ್ ಇಟ್ ಟು ಬಿ ರಿಲೇಬಲ್ ಇಟ್ ಹ್ಯಾಸ್ ಟು ಬಿ ಕಾಸ್ಟ್ಲಿ ಅಂತ. ಕಾಸ್ಟ್ಲಿ ಅಂದರೆ ನ್ಯಾಚುರಲಿಸ್ಟ್ರಿ ಸೆನ್ಸಲ್ಲಿ ಕಾಸ್ಟ್ಲಿ ಅಂದರೆ, ನೀವು ಎವಲ್ಯೂಷನರಿಲಿ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಸರಳವಾಗಿ ನಿಮ್ಗೆ ಟಕ್ಕಂತ ಕಣ್ಮುಂದೆ ಬರೋದು ಅಂದರೆ ನವಿಲಿನ ಬಾಲ. ನೀವು ನವಿಲಿಂದ ಹೇಳ್ತಾ ಇದ್ರಲ್ಲ, ಅದಕ್ಕೆ ನವಿಲಿನ ಬಾಲ ಟಕ್ಕಂತ ಜ್ಞಾಪಕ ಬಂದೆ. ಸೊ ನವಿಲಿನ ಬಾಲ ನೀವು ಇಲ್ಲಿ ಒಂಚೂರು ದೇವ್ರನ್ನ ತೆಗೆದು ಒಂದು 10 ನಿಮಿಷ ಅಲ್ಲೆಲ್ಲ ಪರ್ಸ್ಕಿರ್ಸಲ್ಲಿ ಇಟ್ಬಿಡ್ಬೇಕು, ಇಲ್ಲದಿದ್ರೆ ಇದು ಕನ್ಫ್ಯೂಸ್ ಆಗುತ್ತೆ. ಸೊ ಇಲ್ಲಿ ಸೃಷ್ಟಿಕರ್ತ ಇಲ್ಲ, ನಾನು ಮಾತಾಡ್ತಾ ಇರೋದು ನ್ಯಾಚುರಲ್ ಸೆಲೆಕ್ಷನ್. ಸೊ ನ್ಯಾಚುರಲ್ ಸೆಲೆಕ್ಷನ್ಲಿ ಅಷ್ಟುದ್ದ ಬಾಲ ಇಟ್ಕೊಂಡು ಅದು ಓಡಾಡೋದು ಒಂದೇ, ನೀವು ಜರಿಸಿರೆ ಉಟ್ಕೊಂಡು ಅಲ್ಲೆಲ್ಲೋ ಕೆಸರುಗದ್ದಲ್ಲಿ ಹೋಗೋದು ಒಂದೇ. ಸೊ ಇಟ್ ಈಸ್ ನಾಟ್ ಪ್ರಾಕ್ಟಿಕಲ್. ಸೊ ಹೆಂಗೆ ಅದು ಸರ್ವೇ ಹಾಕೊಂಡು ಬಂದಿದೆ. ಬಾಲ ಇನ್ನೂ ಉದ್ದುದ್ದನೇ ಆಗ್ತಾಯಿದೆ. ಅಂದರೆ ಕಳೆದ ಬಹುಶಃ ಇನ್ನೊಂದು 20-50 ಸಾವಿರ ವರ್ಷಗಳಿಂದ ಹೋದರೆ ಇದು ಬಾಲ ಬಹುಶಃ 1 ಸೆಂಟಿಮೀಟರ್ ಆದ್ರೂ ಜಾಸ್ತಿ ಆಗಿರುತ್ತೆ. ಯಾಕೆ ಅಂದರೆ ಆ ಬಾಲ ಸೆಲೆಕ್ಟ್ ಆಗ್ತಾಯಿದೆ. ನ್ಯಾಚುರಲ್ ಸೆಲೆಕ್ಷನ್ಲಿ ಬಾಲ ಸೆಲೆಕ್ಟ್ ಆಗ್ತಿದೆ. ಅದು ಅಷ್ಟು ತೂಕದ ಬಾಲ ಅಷ್ಟು ಹೊತ್ಕೊಂಡು ಓಡಾಡೋದಾದರೆ ವಾಟ್ ಈಸ್ ದ ಅಡ್ವಾಂಟೇಜ್? ಹೌ ಈಸ್ ದಟ್ ದ ನ್ಯಾಚುರಲ್ ಸೆಲೆಕ್ಷನ್ ಈಸ್ ಸೆಲೆಕ್ಟಿಂಗ್ ದಟ್ ಬಾಲ ಅಂತ. ದಟ್ ಈಸ್ ಅನ್ ಅಮೇಝಿಂಗ್. ಅಷ್ಟು ಹುಡ್ಕೊಂಡೋದ್ರೆ ನೀವು ನಿಮ್ಮ ಜೀವಮಾನ ಕಳೆದೋಗುತ್ತೆ. ಯಾಕೆ ಇದು ಸೆಲೆಕ್ಟ್ ಆಗಿದೆ? ಯಾಕೆಂದರೆ ಅದು ಈಗ ಪ್ರಿಡೇಟರ್ಸ್ ಬಂದರೆ, ಈಗ ಯಾವ್ದಾದ್ರು ಹದ್ದು ಬಂದರೆ, ಈಗ ಅಕಸ್ಮಾತ್ ಮಳೆ ಬಂದಿದ್ದರೆ ಇದು ಟೇಕ್ ಆಫೇ ತೊಗೊಳಕ್ಕಾಗಲ್ಲ. ಆಮೇಲೆ ಸ್ವಲ್ಪ ಟೇಕ್ ಆಫ್ ಹಿಂಗೆ ಮೇಲೆ ತೊಗೊಳಕ್ಕೆ ಆಗಲ್ಲ. ಸೊ ಯಾವುದೋ ಒಂದು ಬುಷಸ್ ಇರುತ್ತೆ, ಈ ಕಡೆಯಿಂದ ವೈಲ್ಡ್ ಡಾಗ್ಸು ಇನ್ನೇನೋ ಬಂದರೆ, ಚಿರತೆನೋ ಬಂದರೆ ಟಕ್ಕಂತ ಹೋಗೋಕ್ಕೆ ಆಗಲ್ಲ. ಅದೇ ನವಿಲುಗಳು ಸಲೀಸಾಗಿ ಹೋಗ್ತವೆ. ಇವು ಮಾರ್ಟಾಲಿಟಿ ಅಂದರೆ ಸಾವು ನೋವು ಭಾಳ ಜಾಸ್ತಿ ಇರ್ತಿದ್ರು. ಹಂಗೂ ಆ ಉದ್ದ ಬಾಲ ಸರ್ವೇ ಆಗ್ತಾನೆ ಬರ್ತಾಯಿದೆ. ಯಾಕೆ ಅಂತ, ಆ ಉದ್ದ ಬಾಲದ ಮೂಲಕ ಅದು ಎಷ್ಟೋ ಸಿಗ್ನಲ್ ಕಳಿಸ್ತಾ ಇದೆ. ಈಗ ನನಗೆ ಸಡನ್ನಾಗಿ ಆ ಉದ್ದ ಬಾಲ ನೋಡಿದ್ರೆ, ಇಲ್ಲಿ ಅವನು ನಮ್ಮ ಮೈಸೂರಲ್ಲಿ ಇವಾಗ ಸ್ಪೋರ್ಟ್ಸ್ ಕಾರ್ಗಳು ಜಾಸ್ತಿ ಆಗಿದ್ದಾವೆ. ಅಲ್ಲಿ ರೋಡ್ ತುಂಬ ರೋಡ್ ಹಂಪ್ಗಳು, ಕಿತ್ತೋಗಿರೋ ರೋಡ್ಗಳು, ಅದು ನೆಲಕ್ಕೆ ಹತ್ಕೊಂಡು ಸ್ಪೋರ್ಟ್ಸ್ ಕಾರು ಲಂಬೋರ್ಗಿನಿ ಪೋರ್ಷೆ ಎಲ್ಲ ಬುಮ್ ಬುಮ್ ಅಂತ ಹೋಗ್ತಿರ್ತಾರೆ. ಅವ್ರಿಗೆಲ್ಲೂ ಆಕ್ಸಿಲರೇಟೇ ಮಾಡೋಕ್ಕಾಗಲ್ಲ. ಈ ಕೃಪನ್ ಮನೆ ಮುಂದೆ ಒಂದು ಜಾಗ ಮಾತ್ರ ನೀಟಾಗಿದೆ. ಸೊ ಎಲ್ಲರೂ ಎಲ್ಲಿಂದನೋ ಕಷ್ಟಪಟ್ಟು ಬಂದು ಒಂದು ರೋಡ್ ಹಂಪ್ ಸಿಕ್ಕರೆ ವರ್ಕೊಂಡು ಅವ್ನು ಹಿಂಗೆ ಹೋಗಿ ಹಿಂಗೆ ಬಂದು ಅಲ್ಲಿ ಬಂದು ಬುಮ್ ಅಂತ ಹೋಗ್ತಾರೆ. ಸೊ ಆ ಕಾರ್ ಯಾಕೆ ತೊಗೋತಾರೆ ಅಂತ, ನಿಮಗೆ ಕನ್ವೀನಿಯನ್ಸ್ ಬೇಕಾ, ಅಟ್ಮೋಸ್ಟ್ ಕಂಫರ್ಟ್ ಬೇಕಾ? ಯು ಹ್ಯಾವ್ ಫ್ಯಾಂಟಾಸ್ಟಿಕ್ ವೆಹಿಕಲ್ಸ್ ಟುಡೇ ಇನ್ ಇಂಡಿಯಾ. ಇವನು ಹೊರಗಡೆಯಿಂದ ಲಂಬೋರ್ಗಿನಿ ತೋರಿಸ್ತಾನೆ. ಯಾಕೆ ಅಂದರೆ ನಮ್ಮಪ್ಪ ದುಡ್ಡು ಮಾಡಿಟ್ಟವನೆ ಅಂತ ಅವ್ನು ತೋರಿಸ್ತಾ ಇರ್ತಾನೆ ಅಷ್ಟೇ. ಇಟ್ ಈಸ್ ಆ್ಯಸ್ ಸಿಂಪಲ್ ಆಸ್ ದಟ್. ಅಂದರೆ ರಿಸೋರ್ಸ್ ಇದೆ ನನ್ನ ಹತ್ರ. ಸೊ ಮುಂದಿನ ನೀನು ಬಂದರೆ ಮುಂದಿನ ಸ್ಪ್ರಿಂಗ್ಗೆ ನನ್ನ ಹತ್ರ ಬೇಜಾನ್ ಆಸ್ತಿ ದುಡ್ಡು ಇದೆ, ಅಂದರೆ ಸರ್ಪ್ಲಸ್ ದುಡ್ಡಿದೆ. ನನಗೇನು ಬೇಕು, ನಾನು ಆಫೀಸ್ಗೆ ಹೋಗೋಕ್ಕೆ ಯಾವ್ದು ಬೇಕು, ಆಯಿತು ದಿನ 200 ಕಿಲೋಮೀಟ್ರ್ ಬರ್ತೀನಿ, ಅದಕ್ಕೆ ಬೇರೆ ಥರ ಕಾರ್ಗಳಿದ್ದಾವೆ, ಎಲ್ಲ ಇದ್ದಾವೆ. ಬಟ್ ಲಂಬೋರ್ಗಿನಿ ಯಾಕೆ ಬೇಕು? ಇಟ್ ಈಸ್ ಇಂಪ್ರ್ಯಾಕ್ಟಿಕಲ್, ಕಂಪ್ಲೀಟ್ಲಿ ಇಂಪ್ರ್ಯಾಕ್ಟಿಕಲ್. ಅದೇ ಥರ ನವಿಲಿನ ಬಾಲ ಸುಮಾರು ಕಥೆಗಳು ಹೇಳ್ತಾ ಇರುತ್ತೆ ಹೆಣ್ಣವಿಲಿಗೆ. ಆ ಬಾಲದ ಕಂಡೀಷನ್ ಇರ್ತಲ್ಲ,
ಆ ಕಂಡೀಷನ್ ಮೇಲೆ ಇದ್ರದ್ದು ಪ್ಯಾಥೋಜನ್ ಲೋಡ್ ಇರ್ತಲ್ಲ, ಅಂದರೆ ಇದರಲ್ಲಿ ಪ್ಯಾಥೋಜನ್ ಲೋಡ್ ಅಂದರೆ ಪ್ಯಾರಸೈಟ್ಸು ಇದರೊಳಗಡೆ ಎಷ್ಟಿದೆ ಎಷ್ಟಿಲ್ಲ, ಇದರ ಇಮ್ಯುನಿಟಿ ಲೆವೆಲ್ ಎಷ್ಟಿದೆ, ಇದ್ರ ಜೆನೆಟಿಕಲಿ ಹೌ ಸ್ಟ್ರಾಂಗ್ ಇಟ್ ಇದೆ ಅಂತ ಕತೆ ಹೇಳ್ತಾ ಇರುತ್ತೆ. ಅದು ಆ ಡ್ಯಾನ್ಸ್ ಮಾಡಿ ಅಂದರೆ ಡ್ಯಾನ್ಸ್ ಮಾಡ್ತಲ್ಲ, ಆ ಡ್ಯಾನ್ಸ್ ಮಾಡೋಕ್ಕೆ ಟೈಮ್ ತೊಗೊಳುತ್ತಲ್ಲ, ಎಷ್ಟು ಟೈಮ್ ತೊಗೊಳುತ್ತೆ ಅದ್ರ ಮೇಲೆ ನನ್ನ ರಿಸೋರ್ಸ್ ಪ್ಯಾಚ್ ಎಷ್ಟಿದೆ ಅಂತ ಗೊತ್ತಾಗ್ತಾ ಇರುತ್ತೆ. ನನ್ನ ರಿಸೋರ್ಸ್ ಪ್ಯಾಚ್ ಎಷ್ಟು ರಿಚ್ ಇದೆ ಅಂದರೆ, ನೀವು ಬೆಳಗಿನ ಸಾಯಂಕಾಲದವ್ರಿಗೆ ಮೇಯಬೇಕು, ನಾನು 1 ಗಂಟೆ ಮೇಯ್ದರೆ ನನಗೆ ಇಷ್ಟು ಎನರ್ಜಿ ಸಿಗುತ್ತೆ ಅಂದರೆ ಐ ಓನ್ ಎ ಪ್ಯಾಚ್ ವಿಚ್ ಇಸ್ ವೆರಿ ರಿಚ್ ಅಂತ ಫೀಮೇಲ್ಸಿಗೆ ಕನ್ವೆ ಮಾಡ್ತಾ ಇರ್ತದೆ. ಸೊ ಇಟ್ ವಿಲ್ ಬಿ ಕನ್ವೇಯಿಂಗ್ ಮೆನಿ ಥಿಂಗ್. ಇಟ್ ಈಸ್ ಎ ವೆರಿ ಕಾಸ್ಟ್ಲಿ ಸಿಗ್ನಲ್ ನ್ಯಾಚುರಲಿಸ್ಟಿಕ್ ಪಾಯಿಂಟ್ ಆಫ್ ಇಂದ. ಏಕೆಂದರೆ ಪ್ರಿಡೇಟರ್ಸ್ ಬಂದಾಗ ಸಿಗಾಕೊಳ್ಳೋದು ಅದೇ, ಚಿರತೆಗೂ ಸಿಗಾಕೊಳ್ಳುತ್ತೆ, ವೈಲ್ಡಾಗೂ ಸಿಗಾಕೊಳ್ಳುತ್ತೆ, ಹದ್ದೊಡೆದ್ರು ಸಿಗಾಕೊಳ್ಳುತ್ತೆ, ಅದೇ ಹೆಣ್ಣವಿಲ್ಲೆಲ್ಲ ತಪ್ಪಿಸ್ಕೋತವೆ. ಬಟ್ ಸ್ಟಿಲ್ ಅದು ಕ್ಯಾರಿ ಆಗ್ತಾನೆ ಇದೆ. ಯಾಕೆ ಅಂದರೆ ಇಟ್ ಈಸ್ ಸಕ್ಸಸ್ಫುಲಿ ಡಿಸ್ಪ್ಲೇಯಿಂಗ್, ಇಟ್ ಈಸ್ ಅ ವೆರಿ ಕಾಸ್ಟ್ಲಿ ಸಿಗ್ನಲ್. ಸೊ ಈಗ ಒಂದು ಆ್ಯಂಟಲೋಪ್ ಈಗ ತೋಳ ಆಡ್ಸ್ಕೊಂಬಂದರೆ, ಈಗ ಅದೇ ನೀವು ಜೀಪಲ್ಲಿ ಶಿಕಾರಿಗೆ ಹೋಗಿ ಅದು ಕಣ್ಣಿಗೆ ಕಾಣ್ದಂಗೆ ಎದ್ದು ಓಡೋಟೋಗುತ್ತೆ. ಅದೇ ತೋಳ ಬಂದರೆ ಅದು ಜೊತೆಲೇ ಇವಾಲ್ವ್ ಆಗಿರ್ತಾವಲ್ಲ, ತೋಳ ಬಂದರೆ ಇಟ್ ವಿಲ್ ಸ್ಟ್ಯಾಂಡ್ ಆ್ಯಂಡ್ ಗಿವ್ ಎ ಲುಕ್. ಅದ್ರ ಬಾಡಿ ಪೋಸ್ಚರ್ಲೇ ತೋಳಕ್ಕೆ ಇದನ್ನ ಓಕೆ ನಾನು ಸಾಕಷ್ಟು ಹತ್ತಿರ ಇಲ್ಲ, ಶಿಕಾರಿ ಮಾಡಿದ್ರೆ ಮಾಡೋಕ್ಕೆ ಹೋದರೆ ಎನರ್ಜಿ ಸಿಕ್ಕಾಪಟ್ಟೆ ವೇಸ್ಟ್ ಆಗುತ್ತೆ, ಈಸ್ ಇಟ್ ವರ್ತ್ ಇಟ್ ಅಂತ ಅದ್ರ ಮನಸ್ಸೊಳಗೆ ಅದು ಗೊತ್ತಿಲ್ದಂಗೆ ಕ್ಯಾಲ್ಕುಲೇಷನ್ ನಡೀತದೆ. ದೆನ್ ಇಟ್ ವಿಲ್ ಸ್ಟಾರ್ಟ್ ಜಂಪಿಂಗ್ ಅಪ್. ಆ ಸ್ಪ್ರಿಂಗ್ ತೊಗೊಳ್ತಲ್ಲ ಅದ್ರ ಮೇಲೆ, ದಟ್ ವಿಲ್ ಬಿ ಕ್ಲಿಯರ್ಲಿ ಟೆಲಿಂಗ್ ದ ವುಲ್ಫ್ ದಟ್ ಐ ಆಮ್ ಟೂ ಗುಡ್ ಫಾರ್ ಯು. ಸೊ ಅದು ಅಗೇನ್ ಇಟ್ ಇಸ್ ಅ ವೆರಿ ರಿಸ್ಕಿ ಪ್ರಪೋಸಿಷನ್. ಸೊ ದಟ್ ಸಿಗ್ನಲ್ ಕ್ಯಾರಿ ಆಗುತ್ತೆ. ಸೊ ಸಿಗ್ನಲ್ಸ್ ಹ್ಯಾವ್ ಟು ಬಿ, ಫಾರ್ ಇಟ್ ಟು ಬಿ ರಿಲಯಬಲ್ ಇಟ್ ಹ್ಯಾಸ್ ಟು ಬಿ ಕಾಸ್ಟ್ಲಿ. ಸೊ ನ್ಯಾಚುರಲಿಸ್ಟ್ರಿ ಇದರಲ್ಲಿ ಬ್ಯೂಟಿ ಈಸ್ ಡಿಫ್ರೆಂಟ್, ದಿಸ್ ಸಿಗ್ನಲ್ ಕಾಸ್ಟ್ಲಿ ಎಕ್ಸ್ಪೆನ್ಸಿವ್ ಇಸ್ ಆಲ್ ವೆರಿ ಡಿಫ್ರೆಂಟ್ ಮ್ಯಾಟರ್ಸ್, ಬಟ್ ಸ್ಟಿಲ್ ಯು ಕ್ಯಾನ್ ಅಪ್ಲೈ ಇಟ್ ಟು ಥಿಯೇಟರ್. ಸೊ ಅಟ್ ದ ಸೇಮ್ ಟೈಮ್ ಇವಾಗ ಕಲರ್ಸು, ಈಗ ಹುಚ್ಚು ಕಲರ್ ಇಟ್ಕೊಂಡು ಹಕ್ಕಿಗಳು ಓಡಾಡ್ತಿರ್ತವೆ. ಸೊ ಪ್ರಿಡೇಷನ್ಗೆ ಭಾಳ ಈಸಿಯಾಗಿ ಕಾಣ್ತಾ ಇರ್ತಾವೆ. ಈಗ ಹದ್ದೇನಾದ್ರು ಬಂದರೆ ಟಕ್ ಅಂತ ಹಳದಿ ಓರಿಯಲ್ ಹಕ್ಕಿ ಟಕ್ ಅಂತ ಕಾಣ್ತಾ ಇರ್ತದೆ. ಯಾಕೆ ಅಂದರೆ ಅದು ಗಂಡು ಹೆಣ್ಣಿನ ಸಂಬಂಧ ಮೇಲೂ ಇರ್ಬೋದು. ಕೆಲವು ಹಕ್ಕಿಗಳು ಎರಡೂ ಕಲರ್ ಇರುತ್ತೆ, ಒಂದೇ ಥರ ಸ್ಟ್ರಾಂಗ್ ಕಲರ್ಸ್ ಇರ್ತವೆ. ಸೊ ಯಾಕಿದೆ ಅಂತ ನೀವು ಹುಡ್ಕೊಂಡೋದ್ರೆ ನಿಮ್ದು ಅರ್ಧ ಜೀವನ ಸೋದೋಗುತ್ತೆ. ಯಾಕೆ? ಹೌ ದ ನ್ಯಾಚುರಲ್ ಸೆಲೆಕ್ಷನ್ ಹ್ಯಾಸ್ ಅಲೋಡ್ such a strong yellow color bird in a deciduous forest. It will take you to a different world altogether. ಸೊ ಇದೇ ಥರ ಈ ಸಿಗ್ನಲ್ಸ್ ಕಳ್ಸೋದಿರ್ತಲ್ಲ, ಕೆಲವು ಕಡೆ ಅವು ಪಾಯ್ಸನ್ ಇದೆ ನನ್ನ ಬಾಡಿಯಲ್ಲಿ ಅಂತ ತೋರಿಸ್ತಾ ಇರ್ತವೆ ಕೆಲವು ಕಲರ್ಸಿಂದ. ಈಗ ಹಾಗೆ ನೀವು ಕಲರ್ಸಲ್ಲಿ ಮುಂದಕ್ಕೆ ಹೋದರೆ ವಾಟ್ ಈಸ್ ಅ ಕಲರ್ ಅಂತ, ವಾಟ್ ಯು ಸಿ ಮೈಟ್ ನಾಟ್ ಬಿ ದ ಕಲರ್ ವಿಚ್ ದ ನ್ಯಾಚುರಲ್ ಸೆಲೆಕ್ಷನ್ ಹ್ಯಾಸ್ ಸೆಲೆಕ್ಟೆಡ್. ಯು ಅಂಡರ್ಸ್ಟ್ಯಾಂಡ್? That color is selected for the purpose, for its survival, for some particular purpose. ದೇವರ ಪಾದ ಸೇರಕ್ಕಾಗಲಿ, ಹೆಣ್ಣಿನ ಮುಡಿ ಸೇರಕ್ಕಾಗಲಿ ಅಂತ ಅಲ್ಲಿ ಒಂದು ಪದ್ಯ ಎಲ್ಲ ಬರೀತಾರಲ್ಲ. ಈಗ ಕಾಡು ಮಲ್ಲಿಗೆ ಒಂದು ಕಾಡಿನಲ್ಲಿ ಅರಳಿ ನಿಂತಿದೆ, ಅದು ಇಟ್ ಇಸ್ ಎ ಮೆಟಫರ್, ಬಟ್ ಇಟ್ ಇಸ್ ಸ್ಟೂಪಿಡ್ ಫಾರ್ ಮಿ. ಯಾಕೆ ಅಂದರೆ ಅದು ಯಾರ ಮುಡಿಗೆ ಇರೋಕ್ಕೇನು ಅದು ಹುಟ್ಟಿರಲ್ಲ, ಅದು ಬೆಳೆದಿರೋದು ಅದ್ರ ಪ್ರೊಪಗೇಷನ್ಗೆ, ಅದು ಅದರದ್ದು ಸಂತತಿ ಮುಂದುವರ್ಸೋಕ್ಕೆ. ಸೊ ಅವಾಗ ಏನಾಗ್ಬಿಡುತ್ತೆ, ಆ ಕಲರ್ ಬಗ್ಗೆ ನಿಮಗೆ ಸಂಶಯ ಬರುತ್ತೆ, ಈ ಕಲರ್ ಏನಿರ್ಬೋದು ಅಂತ. ಸೊ ಅದಕ್ಕೆ ನಮ್ಮ ಬೊಮ್ಮ ಇದಕ್ಕಿದಂಗೆ ಯಾವುದೋ ಒಂದು ಬಣ್ಣ ನೋಡಿದಾಗ ಅದು ರೆಡ್ ಕಲರ್ ಸರ್ ಅಂತ. ರೆಡ್ ಕಲರ್ ಅಂದರೆ ಯಾವ ಕಲರ್ ಬೊಮ್ಮ ಅಂತ ಸುಮ್ಮನೆ ತಮಾಷೆಗೆ ಇವನು ಕೇಳಿದ್ರೆ, ಅದೇನೋ ಗೊತ್ತಿಲ್ಲ ಸರ್, ನೋಡ್ತಾ ಹೇಳ್ಬೇಕು ಸರ್ ಅಂತ. ಸೊ ನನಗೆ ಅವ್ನು ಜನ್ ಥರ ಕಾಣ್ತಾನೆ ಸಡನ್ನಾಗೆ. ಯು ವಿಲ್ ನಾಟ್ ಬಿ ನೋಯಿಂಗ್ ದಿಸ್ ಬಿಗರ್ ಪರ್ಸ್ಪೆಕ್ಟಿವ್ ಆಫ್ ಇಟ್, ಬಟ್ ದ ವೇ ದೇ ಟಾಕ್ ಇಸ್ ಐ ಜಸ್ಟ್ ಲವ್ ಇಟ್. ಸೊ ಕಲರ್ಸ್ ಅಂದರೆ ಯಾಕೆ ಅಂತ, ಈಗ ಕಲರ್ಸ್ ಡಿಸೈನ್ ಆಗೋದು ಪಾಲಿನೇಟರ್ಸಿಗೆ ಏನು ಕಾಣ್ತಾ ಇರುತ್ತೆ. ಸೊ ನಿಮಗೆ ಗೊತ್ತಿರ್ಬೋದಲ್ಲ, ಬೇರೆ ಜೀವಿಗಳಿಗೆ ಒಂದೊಂದು ಜೀವಿಗೆ ಒಂದೊಂದು ಥರ ಕಾಣುತ್ತೆ ಬಣ್ಣ. ನಮಗೆ ಕಾಣೋದು ವಿಬ್ಗಯಾರ್ ಇದೆಯಲ್ಲ, ವಿಬ್ಗಯಾರ್ ವೈಲೆಟಿಂದ ರೆಡ್ ತನಕ, ಅದ್ರ ಆಚೆಗೂ ಕಾಣುತ್ತೆ, ಇದ್ರ ಈಚೆಗೂ ಕಾಣುತ್ತೆ, ಅದರಲ್ಲಿ ಅರ್ಧ ಕಾಣೋದೇ ಇಲ್ಲ. ಬರೀ RGBಲಿ ಕಾಣ್ತಾ ಇರುತ್ತೆ, ಕೆಲವಕ್ಕೆ ಇನ್ನೊಂದು ಬೇರೆ ಕಾಂಬಿನೇಷನ್ ಕಾಣ್ತಾ ಇರುತ್ತೆ, ಕೆಲವು ಅಲ್ಟ್ರಾವೈಲೆಟಲ್ಲಿ ಕಾಣ್ತಾ ಇರುತ್ತೆ, ಕೆಲವಿಗೆ ಇನ್ಫ್ರಾರೆಡ್ಡಲ್ಲಿ ಕಾಣ್ತಾ ಇರುತ್ತೆ. ಸೊ ಇನ್ಫ್ರಾರೆಡ್ಡಲ್ಲಿ ನೋಡಿದಾಗ ಆ ಕಲರ್ಸ್ ವಿಲ್ ಬಿ ಎಂಟೈರ್ಲಿ ಡಿಫ್ರೆಂಟ್. ಸೊ ಈಸ್ ಇಟ್ ದ ರಿಯಲ್ ಕಲರ್, ವಾಟ್ ವಿ ಸಿ ಇಸ್ ದ ರಿಯಲ್ ಕಲರ್ ಅಂತ ಪ್ರಶ್ನೆ ಬಂದರೆ, ಸಡನ್ಲಿ ನಿಂಗೆ ನಿದ್ದೆ ಬರ್ತಾ ಇದೆಯಾ ಶ್ವೇತಂಗೆ, ಅವಳಿಗೆ ಅಡ್ರೆಸ್ ಮಾಡಿ ಹೇಳ್ತಾ ಇದ್ದಿ. ಸೊ ಇಟ್ ಚೇಂಜಸ್ ಯುವರ್ ಪರ್ಸ್ಪೆಕ್ಟಿವ್ ಅಂತ ಇಲ್ವಾ? ಅಮೇಝಿಂಗ್ ಆಗಿ ಚೇಂಜ್ ಆಗುತ್ತೆ. ಬೇಕಾದ್ರೆ ಯೋಚನೆ ಮಾಡಿ ನೋಡು. ದ ಹೋಲ್ ಕಲರ್, ಈ ಕಲರ ಅಂತ ಅಂದರೆ ನಾವು ಹಾಕೊಳ್ಳೋ ಬಣ್ಣ ಅಲ್ಲ. ಈಗ ಕಲರ್ ಅಂತಿದ್ದಂಗೆ ನನಗೆ ನನ್ನ ಫ್ರೆಂಡ್ ಸರ್ಕಲ್ಲಿ ಒಂದು ಹುಡುಗಿ ಕೇಳಿದ್ಲು,
ಬಟ್ ಮನುಷ್ಯರಲ್ಲಿ ಕಲರ್ಸ್ ಅಂದರೆ ಹುಡುಗಿಯರಲ್ವಾ ಅಂತ. ಆನಿಮಲ್ಸಲ್ಲಿ ಕಲರ್ಸು ಇಸ್ ಮೋರ್ ವಿತ್ ದ ಮೇಲ್ಸ್, ಬಟ್ ಇದರಲ್ಲಿ ಫಿಮೇಲ್ಸ್ ಅಲ್ಲ ಅಂತ. ಸೊ ವಾಟ್ ಇಸ್ ದ ಕಲರ್ ಅಂತ. ಸೊ ನೀನು ಹಾಕ್ಕೊಳ್ಳೋ ಬಟ್ಟೆ ಇಟ್ ಇಸ್ ನಾಟ್ ಎ ವೆರಿ ಕಾಸ್ಟ್ಲಿ ಸಿಗ್ನಲ್ ನ್ಯಾಚುರಲ್ ಪಾಯಿಂಟ್ ಆಫ್ ವ್ಯೂ. ಸೊ ಇಟ್ ಈಸ್ ನಾಟ್ ಎ ಕಲರ್ ಆರ್ ಬ್ಯೂಟಿ ಫಾರ್ ಮೀ. ಕಲರ್ ಆರ್ ಬ್ಯೂಟಿ ಇಸ್ ಡಿಫೈನ್ಡ್ ಇನ್ ಎ ವೆರಿ ಡಿಫ್ರೆಂಟ್ ಆಸ್ಪೆಕ್ಟ್ ಆಲ್ಟುಗೆದರ್. ಸರ್, ಇದು ನನ್ನ ಸಣ್ಣ ಕ್ಯೂರಿಯಾಸಿಟಿ. ನೀವು ಪ್ರೀತಿಯಿಂದ ಆಸ್ತೆಯಿಂದ ಸಂತೋಷದಲ್ಲಿ ವಾಲಂಟಿಯರಾಗಿ ಕಾಡಲ್ಲಿ ಕೆಲಸ ಮಾಡಬೇಕಾದ್ರೆ ಅದೇ ಕಾಡಿಗೆ ಫೋರ್ಸ್ಫುಲ್ ವೀರಪ್ಪನ ಕರ್ಕೊಂಡು ಹೋಗ್ಬಿಟ್ಟಾಗ ನೀವು ನೋಡೋ ಪರ್ಸ್ಪೆಕ್ಟಿವ್ ಹೇಗಿತ್ತು? ಆಮೇಲೆ ಅವರು ನರಹಂತಕ ಆಗಿದ್ರು ಕೂಡ ಅವ್ರಿಗೊಂದು ಕಾಡಿನ ಬಗ್ಗೆ ತುಂಬ ಅವೇರ್ನೆಸ್ ಇತ್ತು, ಅದನ್ನು ನೀವು ಹೇಗೆ ಕಂಡ್ರಿ? ಇಲ್ಲ, ಅವನಿಗೆ ಅವೇರ್ನೆಸ್ ಕಾಡ್ ಬಗ್ಗೆ ಇರಲಿಲ್ಲ. ಅವನಿಗೆ ಇಟ್ ವಾಸ್ ಜಸ್ಟ್ ಎ ಶೆಲ್ಟರ್, ಹೈಡಿಂಗ್ ಶೆಲ್ಟರ್ ಅಂತ ಗೊತ್ತಾಯ್ತಾ. ಅವನಿಗೆ ಇಕಾಲಜಿ ಅದು ಇದು ಅದೆಲ್ಲ ಸುಮ್ಮನೆ ಆರೋಪಿಸ್ಕೊಳ್ಳೋದಷ್ಟೇ. ಅಲ್ಲ, ಅದು ಬಿಗ್ಗರ್ ಪರ್ಸ್ಪೆಕ್ಟಿವ್ ಇರಲ್ಲ. ಈಗ ನಮ್ಮ ಮಲೆನಾಡವ್ರೆ, ನನ್ನ ಆನ್ಸಿಸ್ಟರ್ಸ್ಗೆ ಅವರು ಹಂಟರ್ ಗ್ಯಾದರರ್ಸೇ ಆಗಿದ್ರಲ್ಲ, ಅವ್ರು ಕಾಡೊಳಗೆ ಇದ್ರೂ ಅವ್ರದ್ದು ನಾಲೆಡ್ಜ್ ವಿಲ್ ಬಿ ಅರೌಂಡ್ ಫುಡ್, ಅರೌಂಡ್ ಸರ್ವೈವಲ್, ಆರ್ ಅರೌಂಡ್ ದ ಬೇಸಿಕ್. ನಿಮಗೆ ಮೆಡಿಸಿನ್ ಯಾವುದೋ ಒಂದು, ಈ ತಿಂದರೆ ಹೊಟ್ಟೆನೋ ಹೋಗುತ್ತೆ, ಇದು ತಿಂದರೆ ನನಗೆ ಬಚಾವಾಗ್ತೀನಿ ಅಂತ. ಸೊ ಸರ್ವೈವಲ್ಲು, ಫುಡ್ಡು, ಮೆಡಿಸಿನು ಅಷ್ಟು ಸುತ್ತಲ ಇರುತ್ತೆ. ನಿಮ್ಗೆ ಎಷ್ಟು ಬೇಕು ಅಷ್ಟೇ ಇರುತ್ತೆ. ಸೊ ಆ ಬಿಗರ್ ಪರ್ಸ್ಪೆಕ್ಟಿವ್ ಇರುತ್ತಲ್ಲ, ನಾವು ಆರೋಪಿಸ್ತಾ ಹೋಗ್ತೀವಿ ಬಿಟ್ಟರೆ ಆ ಬಿಗರ್ ಪರ್ಸ್ಪೆಕ್ಟಿವ್ ಇರಲ್ಲ. ಅದಕ್ಕೆ ನಿಮ್ಗೊಂದು ಸಡನ್ ಅಮೌಂಟ್ ಆಫ್ ನೀವು ಯಾವ ಅಂದರೆ ನನಗೆ ಅದೊಂದು ಭಾಳ ಇಷ್ಟ. ಇವ್ರ ಹತ್ರ ಏನೋ ಮಾತಾಡ್ತಾ ಇದ್ದೆ, ಯಾವ ಪ್ಲ್ಯಾಟ್ಫಾರ್ಮಲ್ಲಿ ನಿಂತ್ಕೋತೀರಾ ಆವಾಗ ಬೇರೆ ಹೊರೈಸನ್ ಕಾಣುತ್ತೆ. ಈಗ ಎಲ್ಲ ರಿಸರ್ಚ್, ಈಗ ನಾನು ಮಾತಾಡಿದ್ದೆಲ್ಲ ರಿಸರ್ಚ್ ನಾನೇ ಮಾಡೋಕ್ಕಾಗೋದೇ ಇಲ್ಲ. ಬೇರೆಯವ್ರು ಮಾಡಿರೋ ರಿಸರ್ಚ್ನ ನಾನು ಅರ್ಗಿಸ್ಕೊಂಡು ನನ್ನ ಫೀಲ್ಡಲ್ಲಿ ನಾನು ಅಪ್ಲೈ ಮಾಡಿಕೊಂಡಾಗ ನಂಗೆ ಅದು ಹೊಸ ಹೊಳಗೆ ಕಾಣ್ಬೋದು ಅಷ್ಟೇ ಹೊರತು ನಾನೇ ಕಂಡಿಡಿಯೋಕ್ಕಾಗಲ್ಲ ಅದು ಎಲ್ಲದನ್ನು. ಒಬ್ಬೊಬ್ಬ ಒಂದೊಂದು ಲೈಫ್ ಟೈಮ್ ಕಳೆದಿರ್ತಾನೆ ಒಂದೊಂದು ಸ್ಮಾಲ್ ರಿಸರ್ಚ್ಗೆ. ಸೊ ಇದನ್ನ ಅಕ್ವೈರೇ ಮಾಡಬೇಕಾಗತ್ತೆ. ಇದನ್ನ ನೀನು ಸುಮ್ಮನೆ ಔಟ್ ಆಫ್ ದ ಬ್ಲೂ ಜೆನೆಟಿಕ್ಕಾಗಿ ಬರಲ್ಲ, ಅಥವಾ ಬರೀ ಕಾಡಲ್ಲಿ ಓಡಾಡ್ತಿದ್ರೆ ಬರಲ್ಲ. ಯು ನೀಡ್ ಟು ಸ್ಟ್ಯಾಂಡ್ ಆನ್ ಸರ್ಟನ್ ಪ್ಲಾಟ್ಫಾರ್ಮ್ ಆಫ್ ನಾಲೆಡ್ಜ್ ಟು ಸಿ ಸರ್ಟನ್ ಹೊರೈಸನ್ಸ್ ವಿಚ್ ವಾಸ್ ನಾಟ್ ದೇರ್ ಪ್ರಿವಿಲೇಜ್. ಸೊ ಅದಕ್ಕೊಂದು ಲಿಮಿಟೇಷನ್ ಇರುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ತಾಯಿದ್ವಿ, ಬರೀ ಬಹುಶಃ ಕಳೆದ ಒಂದು 100-200 ವರ್ಷಗಳಿಂದ ಇವನು ಒಂದು ಅಟ್ಲೀಸ್ಟ್ 5,000 ದಿನಗಳು ಡೇ ಆ್ಯಂಡ್ ನೈಟ್ ಕಾಡಲ್ಲಿ ಕಳೆದಿದ್ದಾನೆ ವಿತೌಟ್ ಎನಿ ವರ್ಕ್. ಈಗ ಶಿಕಾರಿಗೆ ಹೋಗೋರಿಗೆ ಶಿಕಾರಿ ಕೆಲಸ ಇರುತ್ತೆ, ಮರ ಕಡಿಯೋಕ್ಕೆ ಹೋಗೋರಿಗೆ ಮರ ಕಡಿಯೋ ಕೆಲಸ ಇರುತ್ತೆ, ನಮ್ಮ ಥರದವ್ರಿಗೆ ಏನೋ ಫಿಲ್ಮಿಂಗ್ ಕೆಲಸ ಇರುತ್ತೆ, ಇನ್ನೊಬ್ಬ ರಿಸರ್ಚರ್ ಹೋದರೆ ಅವ್ನು ಪರ್ಟಿಕ್ಯುಲರ್ ಏನೋ ಒಂದು ಮಾಡ್ಕೊಂಡು ಅವ್ನು ಬರ್ತಾ ಇರ್ತಾನೆ. ಸೊ ವಿಲ್ ಆಲ್ ಹ್ಯಾವ್ ವರ್ಕ್ ಟು ಡೂ. ಫಾರ್ ಡಿಪಾರ್ಟ್ಮೆಂಟ್ ಹೋದರೆ ಅವ್ರ ತಲೆನೋ ಅವ್ರಿಗಿರುತ್ತೆ. ಸೊ ವಿಲ್ ಬಿ ಜಸ್ಟ್ ಲುಕಿಂಗ್ ಅಟ್ ಫ್ರಮ್ ಅವರ್ ಪಾಯಿಂಟ್ ಆಫ್ ವ್ಯೂ. ಇವಂದೇನಾಗೋಯ್ತು, ಒಂದು 5,000 ಬೆಳಗು ಮತ್ತು ರಾತ್ರಿ ಕೂತ್ಕೊಂಡು ಕಳೆದಿದ್ದಾನೆ ಫಾರ್ ಡೂಯಿಂಗ್ ನಥಿಂಗ್. ಆ್ಯಂಡ್ ಅಬ್ಸರ್ವೇಷನ್ ಕೆಪಾಸಿಟಿ ಅಪ್ರಿಷಿಯಬಲಿ ಗುಡ್ ಇಟ್ ವಾಸ್. ಅವನ ಬಗ್ಗೆ ಹಿಂಗೆ ಹೇಳಿದ್ರೆ ನಿಮ್ಗೆ ಅದೇನೋ ಹಾಕಿದೆ ಅನ್ನೋರು, ಏನದು ಏನು ಬನ್ನೋದು ಅದೇ ಸ್ಟಾಕ್ಹೋಮ್ ಸಿಂಡ್ರಮ್ ಆಗಿದೆ ಅಂತ ನಮ್ಗೆ ಆರೋಪ ಮಾಡಿದ್ರು. ಏಕೆಂದರೆ ಅವ್ರ ಪ್ರಿಜುಡಿಕಲ್ಲಿ ಅವ್ರು ಸೆಟ್ ಆಗಿಬಿಟ್ಟಿದ್ರು, ಇವ್ನು ಹಿಂಗೆ, ಇವ್ನು ಕುರೂರಿ, ಇವ್ನ ಮಾತಾಡ್ಸಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಇಟ್ಸ್ ಆಲ್ ಅಬೌಟ್ ಹೌ ಯು ಕಮ್ಯುನಿಕೇಟ್ ವಿತ್ ಪೀಪಲ್ ಅಲ್ಲ. ಈಗ ನಮ್ಮದು ಒಂದೇ ವೇವ್ ಲೆಂತ್ ಇತ್ತಲ್ಲ, ವಿ ಹ್ಯಾಡ್ ಕ್ವಶನ್ಸ್ ಟು ಆಸ್ಕ್. ಅಂದರೆ ಸುಮ್ಮನೆ ಬರೇ ಅದು ನೋಡಿದ್ದೆ ಅಂದ್ಕೊಂಡು ಹೋದರೆ ಅವನು ಫುಲ್ ಎಕ್ಸೈಟ್ ಆಗ್ಬಿಟ್ಟು ಏನೋ ಮಾತಾಡ್ಕೊಂಡು, ಏನೋ ಒಂದು ಸ್ವಲ್ಪ ಅವನಿಗೆ ಅಡಿಷ್ನಲ್ ಏನೋ ಒಂದು ಹೇಳ್ಬಿಟ್ರೆ ನನಗೆ ಬೋರ್ ಹೊಡೆಯೋಕ್ಕೆ ಶುರು ಆಗಿತ್ತು. ಬೇರೆಲ್ಲರೂ ಹೋಗೋಣ ಬೋರ್ ಹೊಡಿತಾ ಅಂತ. ಸೊ ಇಲ್ಯಾಕೆ ನೀನು ವೈಲ್ಡ್ ಡಾಗ್ಸ್ ಮಾಡ್ತಾಯಿದ್ಯಾ? ನಾನು ಇಷ್ಟು ದಿವಸ ಆಯಿತು ಬಂದು ಒಂದು ವೈಲ್ಡ್ ಡಾಗ್ ನೋಡಿಲ್ಲ, ಅಲ್ಲಿ ಬಂದುಬಿಡು ತೆಂಗಮರಡಕ್ಕೆ ಹೋಗೋಣ. ಹೆಂಗೆ ಅಲ್ಲಿ ವೈಲ್ಡ್ ಡಾಗ್ ಪಾಪ್ಯುಲೇಷನ್ನು ಇದು ಫಸ್ಟ್ ಕ್ಲಾಸ್ ಫಿಲ್ಮ್ ಮಾಡ್ಬೋದು ನೀ ಅಲ್ಲಿ ಅಂತ ಹೇಳೋನು. ಅಲ್ಲ, ಆ ಥರ ಒಂದು ವೇವ್ ಲೆಂತು. ಈಗ ಸಡನ್ನಾಗಿ ನಿಮಗೆ ಥಿಯೇಟ್ರವ್ರು ಯಾರೋ ಇನ್ಯಾರೋ ಕಿಡ್ನಾಪ್ ಮಾಡ್ಕೊಂಡೋದ್ರೆ ಡೈರೆಕ್ಟಾಗಿ ಬಾಸೇ ಕಿಡ್ನಾಪ್ ಮಾಡಿದ್ರೆ ಇಫ್ ಹೀ ಈಸ್ ಅ ರೋಬೋಟ್ ಆರ್ ಇಫ್ ಹೀ ಈಸ್ ಅ ಮಿಡಲ್ ಮ್ಯಾನ್, ಸಂಬಡಿ ಎಲ್ಸ್ ಇಸ್ ಕಂಟ್ರೋಲಿಂಗ್ ಎಂಬಂದರೆ ಕಷ್ಟ. ಈಗ ಯಾರೋ ಬಾಸ್ ಎಲ್ಲೋ ಕೂತಿರ್ತಾನೆ, ಅವನು ಇನ್ನೊಬ್ಬನ ಕಂಟ್ರೋಲ್ ಮಾಡ್ತಿರ್ತಾನೆ, ಅವ್ನು ನಿಮ್ಮನ್ನ ಎತ್ತಾಕೊಂಡೋದ್ರೆ ಕಷ್ಟ. ಅಕಸ್ಮಾತ್ ನಿಮ್ಮನ್ನ ಎತ್ತಾಕೊಂಡು ಹೋದನೇ ಬಾಸು, ಅವನಿಗೆ ಥಿಯೇಟ್ರಿಗೆ ಸಂಬಂಧ ಇದೆ ಅಥವಾ ಥಿಯೇಟ್ರ್ ಇಷ್ಟ ಇದೆ ಅಂದ್ಬಿಟ್ರೆ ಆರಾಮಾಗಿ ನೀವು ಕಮ್ಯುನಿಕೇಟ್ ಮಾಡ್ತೀರಲ್ವಾ. ಸಮ್ವೇರ್ ದಟ್ ವೇವ್ ಲೆಂತ್ ಮ್ಯಾಚ್ ಆಗುತ್ತಲ್ವ. ಅದೇ ಥರ ನಮಗೆ ಕಾಡಿನ ಸಂಬಂಧ ಇಂಟಿಮೇಟ್ ಆಗಿದ್ದೀನಿ. ಆಮೇಲೆ ಅವನಿಗೆ ಬೇರೆ ಅಲ್ಲಿ ಸಿಕ್ಕಿದ ಕಳ್ಳರು, ಪೋಚರ್ಸ್ ಎಲ್ಲರೂ ನಮ್ಮ ಬಗ್ಗೆ ಏನು ಚಿತ್ರಣ ಕೊಟ್ಟಿದ್ರು ಅಂದರೆ ಅವರೆಲ್ಲರಿಗಿಂತ ಕಾಡು ಅಂದರೆ ಆನ್ ಫುಟ್ ಕಾಡಲ್ಲಿ ವಿ ಆರ್ ಬೆಟರ್ ದೆನ್ ಆಲ್ ಆಫ್ ದೆಮ್ ಅಂತ ಅವ್ನು ತಿಳ್ಕೊಂಡಿದ್ದ ಫಸ್ಟು ದಡ್ಡ. ಆ್ಯಕ್ಚುಲಿ ನಮ್ಗೆ ಅವ್ರಿಗೆ ಅಂದರೆ ಆನ್ ಫುಟ್ ಸ್ಕಿಲ್ಸ್ ಇರ್ತಲ್ಲ, ಅವ್ರಿಗೆಲ್ಲ ಇದ್ದಿದ್ರಲ್ಲಿ ನಮ್ಗೆ ಒಂದು 15-20% ಇಲ್ಲ.
ಬಟ್ ಅವ್ರಿಗೆ ನಮ್ಮ ಬಗ್ಗೆ ಹಂಗಿತ್ತು. ಅವ್ರಿಗೆ ಬರೀ ಕಳ್ಳರು ಪೋಚರ್ಸ್ ಇನ್ಯಾರೋ ಕೊಟ್ಟಿರ್ತಾರಲ್ಲ ಇನ್ಫಾರ್ಮೇಷನು. ನಾವು ವೈಲ್ಡಾಗಿ ಕಿಲ್ ಎಲ್ಲಾದರೂ ಅಲ್ಲಿ ಇರ್ತಿದ್ವಲ್ಲ, ಸೊ ಅವ್ರು ಕಿಲ್ ಕದಿಯಕ್ಕೆ ಬರ್ತಿದ್ರಲ್ಲ, ನಾವು ಯಾವಾಗಲೂ ಒಂದು ಅಡೆ ಆಗ್ಬಿಟ್ಟಿದ್ವಿ. ಇವ್ನು ನಮಗಿಂತ ಮುಂಚೆ ಬಂದಿರ್ತಾನಲ್ಲ, ಇವ್ನು ಭಯಂಕರ ಚತುರ ಇರಬೇಕು ಟ್ರ್ಯಾಕಿಂಗಲ್ಲಿ ಅಂತ. ನಮ್ಗೆ ಅದೇ ಫುಲ್ ಟೈಮ್ ಕೆಲಸ ಮಾಡ್ತಿದ್ದರಿಂದ ನಾವು ಇರ್ತಿದ್ವಿ. ಸೊ ಅವ್ರು ಕಿಲ್ ಕದಿಯೋರು ಎಲ್ಲರೂ. ನಿಮ್ಗೆ ಅದು ಅರ್ಥ ಆಗ್ತಾಯಿಲ್ಲ, ಪ್ರಕಾಶ್ಗೆ ಅರ್ಥ ಆಗ್ತದೆ ಕೇಳ್ತೀವಿ. ಕಿಲ್ ಕದಿಯೋರು ವೈಲ್ಡಾಗಿ ಕಿಲ್ಲದ್ರೆ, ಆ ಕಿಲ್ ಕದಿಯೋಕ್ಕೆ ಅವ್ರು ಬರೋಕ್ಕೆ ಮುಂಚೆ ನಾವು ಇರ್ತಿದ್ವಿ. ಸೊ ಅವರೆಲ್ಲೋ ಕದ್ದು ಮುಚ್ಚಿ ನಮ್ಮನ್ನ ನೋಡಿರೋರು. ಸೊ ನಮ್ಮ ಬಗ್ಗೆ ಒಂದು ದಂತಕಥೆನೇ ಬೆಳೆದ್ಬಿಟ್ಟಿತ್ತು ಅಲ್ಲೆಲ್ಲ, ನಮ್ಗೆ ಗೊತ್ತೇ ಇರಲಿಲ್ಲ. ಅಮಾಂಗ್ ದ ಟ್ರೈಬ್ಸು, ಅಮಾಂಗ್ ಇವ್ರ ಪೋಚರ್ಸ್ ಎಲ್ಲ ಇವ್ನು ಇಲ್ಲಂದ್ರೂ ಬಂದ್ಬಿಡ್ತಾನೆ, ಹೆಂಗಾರು ಬಂದ್ಬಿಡ್ತಂತ, ಅವೆಲ್ಲ ಸುಳ್ಳು. ಬಟ್ ಅವ್ನಿಗೆ ಅದು ರೀಚ್ ಆಗಿತ್ತು. ಸೊ ಅವ್ನು ಭಾಳ ರೆಸ್ಪೆಕ್ಟ್ ಕೊಡ್ತಿದ್ದ. ಸೊ ಹಂಗಾಗಿ ಏನೋ ಒಂದು ವೇವ್ಲೆಂದು ನಡ್ಕೋದು ಬಿಟ್ರೆ ಇನ್ನೇನಿಲ್ಲ. ಮುಗಿಸ್ತಾ ಇದ್ದೀವಿ. ಬಟ್ ನಿಮ್ಮಲ್ಲಿ ಒಂದು ರಿಕ್ವೆಸ್ಟು, ಈ ಸೆನಾನಿ ನಿಮಗೆ ಹೇಳಿದಂಗೆ ಯಾಕೆ ಎರಡಕ್ಕೆ ಒಂದೇ ಬಣ್ಣ ಇದೆ, ಅದರೊಳಗೆ ನೀವು ಸಂಶೋಧನೆಗೆ ಹೋಗಿ ನೀವು ದಾರಿ ತಪ್ಪಿ ಈ ಸಮಾಜದಲ್ಲಿ ನೀವು ಒಳ್ಳೆ ಮನ್ ತಂದವರು ಹಾಳಾಗೋದ್ರು ಅನ್ನೋದನ್ನು ನೀವು ನಿಮ್ಮ ಮೇಲೆ ತಗೋಬಾರಬೇಡಿ. ಹಾಂ, ಸೊ ನಾವು ಅದಕ್ಕೆ ಹೊಣೆಗಾರರಾಗಲ್ಲ. ಆಯ್ತಲ್ಲ? ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್.